ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2023 ಡಿಸೆಂಬರ್ ತಿಂಗಳ 14ನೇ ತಾರೀಕು ಬೃಹಸ್ಪತಿ ವಾಸರ, ಅಂದರೆ ಗುರುವಾರ. ಈ ಗುರುವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಶೋಭಕೃತು ನಾಮ ಸಂವತ್ಸರೆ, ದಕ್ಷಿಣಾಯನೆ, ಹೇಮಂತ ಋತು, ಮಾರ್ಗಶಿರ ಮಾಸ, ಶುಕ್ಲ ಪಕ್ಷದ ಬಿದಿಗೆಯ ತಿಥಿ ಈ ದಿನ ಇದೆ. ಇದು ಈ ದಿನ ರಾತ್ರಿ 2:50 ಬಿದಿಗೆಯ ತಿಥಿ ಇರುತ್ತೆ. ಹಾಗೆ ಈ ದಿನದ ನಕ್ಷತ್ರ ಮೂಲ ನಕ್ಷತ್ರ. ಇದು ಈ ದಿನ ಬೆಳಿಗ್ಗೆ 11:22 ಇರಲಿದೆ. ನಂತರ ಪೂರ್ವಾಷಾಢ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಬಾಳವ. ಇದು ಈ ದಿನ ಮಧ್ಯಾಹ್ನ 2:06 ಇರಲಿದೆ. ನಂತರ ಉತ್ತರ ಕರ್ಣ ಕೌಳವ ಆರಂಭ ಆಗುತ್ತೆ. ಈ ದಿನದ ಯೋಗ ಗಂಡಯೋಗ, ದಿಕ್ಷೂಲೆ ದಕ್ಷಿಣ ದಿಕ್ಕು. ಹಾಗೆ ಈ ದಿನ ಸೂರ್ಯ ಇರುವಂಥ ರಾಶಿ ವೃಶ್ಚಿಕ, ಚಂದ್ರ ಇರುವಂಥ ರಾಶಿ ಧನಸ್ಸು. ಇನ್ನು ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 1:43 ಮಧ್ಯಾಹ್ನ 3:09 ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 9:26 ಬೆಳಿಗ್ಗೆ 10:52 ಇನ್ನು ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 6:35 ಬೆಳಿಗ್ಗೆ 8 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 10:32 ಬೆಳಿಗ್ಗೆ 11:13 ಇನ್ನು ಮಧ್ಯಾಹ್ನ 2:40 ಅಪರಾಹ್ನ 3:21 ದುಷ್ಟ ಮುಹೂರ್ತ ಇರುವಂಥ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಹಾಗಾಗಿ ಈ ದುಷ್ಟ ಮುಹೂರ್ತ ಇರುವಂಥ ಸಮಯದಲ್ಲಿ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಿದ್ರೂ ಕೂಡ ಅದು ಅಷ್ಟೊಂದು ಅನುಕೂಲಕರವಾದಂಥ ಫಲಿತಾಂಶವನ್ನು ತರಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 11:54 ಮಧ್ಯಾಹ್ನ 12:36 ಅಭಿಜಿತ್ ಮುಹೂರ್ತದ ಸಮಯ. ಇನ್ನು ಈ ದಿನ ಅಮೃತ ಕಾಲ ಇರುವಂತಹ ಸಮಯ ಈ ದಿನ ಬೆಳಗಿನ ಜಾವ 3:42 ಬೆಳಗಿನ ಜಾವ 5:11 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂತಹ ಸಮಯ ಪ್ರಾತಃ ಕಾಲ 6:30 ಸೂರ್ಯಾಸ್ತ ಸಂಜೆ 5:53. ಹಾಗೆ ವಿಶೇಷವಾಗಿ ಈ ದಿನ ಚಂದ್ರನಿಂದ ಗೋಚಾರದಲ್ಲಿ ಶುಭ ಫಲಗಳನ್ನು ಪಡ್ಕೊಳ್ಳುವಂಥ 6 ರಾಶಿಯವರು ಯಾವ್ಯಾರು ಅಂತ ಹೇಳಿದ್ರೆ ಮಿಥುನ, ಕರ್ಕಾಟಕ, ತುಲಾ, ಧನಸ್ಸು, ಕುಂಭ ಮತ್ತು ಮೀನ. ಈ 6 ರಾಶಿಯವರಿಗೆ ಶುಭ ಫಲಗಳ ಯೋಗ ಇರುತ್ತೆ ಚಂದ್ರನಿಂದ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಗುರು ಅಂತ ಹೇಳಿದ್ರೆ ವಿಶೇಷವಾಗಿ ಧರ್ಮಕ್ಕೆ ಕಾರಕನಾಗಿರುವಂಥವನು, ಜ್ಞಾನಕ್ಕೆ ಕಾರಕ, ಪಾಂಡಿತ್ಯಕ್ಕೆ ಕಾರಕ ಗುರು. ಹಾಗಾಗಿನೇ ಈ ದಿನ ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲತೆಗಳು ಇರುವಂಥ ದಿನ. ಯಾಕೆಂದರೆ ಜ್ಞಾನಾರ್ಜನೆಗಾಗಿ ಹೋಗ್ತಾ ಇದ್ದೀರಿ, ನಿಮಗೆ ಬೇಕಾದಂಥ ಒಂದು ಜ್ಞಾನ ಸಂಪತ್ತು ಬರಬೇಕು, ಪಾಂಡಿತ್ಯ ನಿಮಗೆ ಸಿಗಬೇಕು. ಅದಕ್ಕಾಗಿಯೇ ಈ ದಿನ ಗುರುವಿನ ವಿಶೇಷ ಅನುಗ್ರಹ ನಿಮಗೆ ಪ್ರಾಪ್ತಿಯಾಗುತ್ತೆ. ಹಾಗೆ ಈ
ಗುರು ಯಾವುದೇ ರೀತಿಯ ಹಣಕಾಸಿನ ವಿಚಾರಕ್ಕಾಗ್ಲಿ, ಲಾಭದ ವಿಚಾರಕ್ಕಾಗ್ಲಿ, ಇನ್ನು ವಿಶೇಷವಾಗಿ ಒಂದು ನ್ಯಾಯಕ್ಕೆ, ಹಾಗೆ ದೇವರಿಗೆ ಅಂದ್ರೆ ದೈವಕ್ಕೂ ಕೂಡ ಕಾರಕನಾಗಿರುವಂಥವನು ಗುರು. ಹಾಗಾಗಿನೇ ಯಾರು ನ್ಯಾಯ ಮಾರ್ಗದಲ್ಲಿ ನಿಮ್ಮ ವ್ಯವಹಾರಗಳನ್ನು ಮುಂದುವರಿಸ್ತಾ ಇದ್ದೀರಿ ಅವರಿಗೆ ಸಮಾಧಾನಕರವಾದಂತಹ ದಿನ ಇದು. ಯಾವುದೇ ರೀತಿಯ ಒತ್ತಡಗಳಿರಲ್ಲ. ಹಾಗೆ ಕೆಲಸ ಕಾರ್ಯಗಳನ್ನು ಕೂಡ ಗುರುವೇ ನಡೆಸುವಂಥವನು, ನಿಮ್ಮ ಕೈ ಹಿಡಿದು ಮುನ್ನಡೆಸ್ತಾನೆ. ಆದ್ದರಿಂದಲೇ ಈ ಕೆಲಸ ಕಾರ್ಯಗಳಲ್ಲಿ ಯಾವುದೇ ರೀತಿಯ ವಿಘ್ನಗಳು ಹೆಚ್ಚು ಕಂಡುಬರಲ್ಲ. ಹಾಗಾಗಿ ನಂಬಿಕೆಯಿಂದ ಕೆಲಸಗಳನ್ನು ಈ ದಿನ ನಿಮ್ಮ ಗುರುವಿನ ಮಾರ್ಗದರ್ಶನದಂತೆ ಮಾಡಿ ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನ ಇರುವಂಥ ಗುರುಹೋರ ಬಹಳ ಅನುಕೂಲಕರವಾಗಿರುತ್ತೆ. ಹಾಗಾಗಿ ಗುರುಹೋರ ಇರುವಂಥ ಸಮಯ ಬೆಳಿಗ್ಗೆ 6:29 ಬೆಳಿಗ್ಗೆ 7:26 ಇನ್ನು ಮಧ್ಯಾಹ್ನ 1:08 ಮಧ್ಯಾಹ್ನ 2:05 ಇನ್ನು ರಾತ್ರಿ 7:59 ರಾತ್ರಿ 9:02 ಗುರುಹೋರ ಇರುವಂಥ ಸಮಯ. ಇನ್ನು ಈ ದಿನ ಇರುವಂಥ ಶನಿ ಹೋರಾದ ಸಮಯ ಅಂತ ಹೇಳಿದ್ರೆ ಇದು ಈ ದಿನ ಪ್ರಾತಃ ಕಾಲ 5:26 ಬೆಳಿಗ್ಗೆ 6:29 ಇನ್ನು ಮಧ್ಯಾಹ್ನ 12:11 ಮಧ್ಯಾಹ್ನ 1:08 ಇನ್ನು ರಾತ್ರಿ 6:56 ರಾತ್ರಿ 7:59 ಶನಿಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಿ. ಹಾಗೆ ಈ ದಿನ ಇರುವಂಥ ಬುಧ ಹೋರ ಬಹಳ ಚೆನ್ನಾಗಿದೆ. ಆದರೆ ಕೆಲವೊಂದು ವಿಚಾರಗಳಿಗೆ, ಅದರಲ್ಲೂ ದಾಖಲೆ ಪತ್ರಗಳಿಗೆ ಸಹಿ ಮಾಡಲಿಕ್ಕೆ ಬುಧ ಹೋರ ಅನುಕೂಲಕರವಾಗಿಲ್ಲ. ಇನ್ನು ಆರ್ಬಿಟ್ರೇಷನ್ಗಾಗಲಿ, ಮೀಡಿಯೇಷನ್ಗಾಗಲಿ ಅಥವಾ ಪಾರ್ಟ್ನರ್ಶಿಪ್ ಡೀಡ್ಗೆ ಸಂಬಂಧಪಟ್ಟಂತಹ ವಿಚಾರಗಳನ್ನು ಕೂಡ ಈ ದಿನ ಇರುವಂಥ ಬುಧ ಹೋರಾದಲ್ಲಿ ಆರಂಭ ಮಾಡಬೇಡಿ. ಹಾಗಾಗಿ ಬುಧ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 10:17 ಬೆಳಿಗ್ಗೆ 11:14 ಇನ್ನು ಅಪರಾಹ್ನ 4:56 ಅಪರಾಹ್ನ 5:53 ಇನ್ನು ರಾತ್ರಿ 12:11 ರಾತ್ರಿ 1:14 ಬುಧ ಹೋರ ಇರುವಂಥ ಸಮಯ ಇದು. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಿ. ಆದರೆ ಬಂಧುಗಳೇ, ಈ ದಿನ ಇರುವಂಥ ರವಿ ಹೋರ ಬಹಳ ಚೆನ್ನಾಗಿದೆ, ಹೈಲಿ ಫೇವರಬಲ್ ಆಗಿ ಇರುವಂಥದ್ದು. ಹಾಗಾಗಿನೇ ಈ ದಿನ ಇರುವಂಥ ರವಿ ಹೋರಾದಲ್ಲಿ ರಾಜಕಾರಣಿಗಳು ಯಾವುದೇ ಚಟುವಟಿಕೆಗಳನ್ನು ಮಾಡಿದ್ರೂ ಕೂಡ ತುಂಬ ಯಶಸ್ಸನ್ನು ಪಡ್ಕೊಳ್ತೀರಿ. ಹಾಗೆ ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರನ್ನ ಭೇಟಿ ಮಾಡಲಿಕ್ಕೂ ಕೂಡ ರವಿ ಹೋರ ಬಹಳ ಚೆನ್ನಾಗಿದೆ. ಹಾಗಾಗಿನೇ ಕೆಲಸ ಕಾರ್ಯಗಳು ಇಲಾಖಾ ಮಟ್ಟದಲ್ಲಿ ಮುಂದುವರಿಲಿಕ್ಕೆ ರವಿ ಹೋರಾದಲ್ಲಿ ಪ್ರಯತ್ನ ಮಾಡಿ ಒಳ್ಳೆಯದಾಗತ್ತೆ. ಹಾಗಾಗಿ ಈ ದಿನ ರವಿ ಹೋರ ಇರುವಂಥ ಸಮಯ ಬೆಳಿಗ್ಗೆ 8:23 ಬೆಳಿಗ್ಗೆ 9:20 ಇನ್ನು ಅಪರಾಹ್ನ 3:02 3:59 ಇನ್ನು ರಾತ್ರಿ 10:05 ರಾತ್ರಿ 11:08 ರವಿ ಹೋರ ಇರುವಂಥ ಸಮಯ. ಇದನ್ನು ಅನುಸರಣೆ ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಇರುವಂಥ ಶುಕ್ರ ಹೋರ ಇದು ಕೂಡ ಹೈಲಿ ಫೇವರಬಲ್ ಆಗಿರುವಂಥದ್ದು. ಅದರಲ್ಲೂ ವಿವಾಹಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳನ್ನು ಮಾತುಕತೆ ನಡೆಸಲಿಕ್ಕೆ ಈ ದಿನ ಇರುವಂಥ ಶುಕ್ರ ಹೋರ ಪ್ರಶಸ್ತವಾಗಿದೆ. ಹಾಗಾಗಿ ಶುಕ್ರ ಹೋರ ಇರುವಂಥ ಸಮಯ ಬೆಳಿಗ್ಗೆ 9:20 ಬೆಳಿಗ್ಗೆ 10:17 ಇನ್ನು ಅಪರಾಹ್ನ 3:59 4:56 ಇನ್ನು ರಾತ್ರಿ 11:08 ರಾತ್ರಿ 12:11 ಶುಕ್ರ ಹೋರ ಇರುತ್ತೆ. ಇದನ್ನು ನೀವು ಅನುಸರಣೆ ಮಾಡೋದ್ರಿಂದ ನಿಮ್ಮ ಯಾವುದೇ ಕೆಲಸ ಕಾರ್ಯಗಳು ತಟಸ್ಥವಾಗಿದ್ರೂ ಅದು ಒಳ್ಳೆಯ ಫಲಿತಾಂಶವನ್ನು ತರುತ್ತೆ. ಹಾಗಾಗಿನೇ ಈ ದಿನದಲ್ಲಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಬಂಧುಗಳೇ ಹೆಚ್ಚು ಆಸಕ್ತಿಯನ್ನ ಉಳಿಸ್ಕೊಳ್ಳಿ. ಹಾಗೆ ಪೌಷ್ಟಿಕವಾದಂಥ ಆಹಾರವನ್ನು ತೆಗೆದುಕೊಳ್ಳುವಂಥದ್ದು ಬಹಳ ಮುಖ್ಯ. ಹಾಗೆ ಈ ದಿನದ ವಿಶೇಷ ಕಾರ್ಯಕ್ರಮ ಕೂಡ ನಿಮ್ಮ ಬಗ್ಗೆ, ನಿಮ್ಮ ಹಣಕಾಸಿನ ಸ್ಥಿತಿಗತಿಗಳ ಬಗ್ಗೆ ತಿಳಿಸೋದ್ರಿಂದ ಸ್ವಲ್ಪ ಗಮನ ಇಟ್ಟು ಕೇಳಿಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಹೇಳ್ತಾ, ಈ ದಿನವೇ ಬುಧ ತನ್ನ ವಕ್ರಾರಂಭವನ್ನು ಮಾಡ್ತಾ ಇದ್ದಾನೆ. ಅಂದರೆ ಬುಧ ಹಿಮ್ಮುಖ ಚಲನೆಯನ್ನು ಮಾಡ್ತಾ ಇರುವಂತಹ ಈ ಸಂದರ್ಭದಲ್ಲಿ ಕೆಲವು ರಾಶಿಗಳವರಿಗೆ ವಿಶೇಷವಾದಂತಹ ಫಲಗಳು ಸಿಕ್ಕತ್ತೆ. ಆದರೆ ಕೆಲವು ರಾಶಿಯವರಿಗೆ ಮಿಶ್ರ ಫಲಗಳ ಯೋಗ ಇರುತ್ತೆ. ಹಾಗಾಗಿನೇ ಈ ಸಂದರ್ಭದಲ್ಲಿ ಈ ಬುಧನ ಹಿಮ್ಮುಖ ಚಲನೆಯ ಬಗ್ಗೆ ಕೆಲವಷ್ಟು ಮಾಹಿತಿಗಳನ್ನು ನೋಡೋಣ. ಇಲ್ಲಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಬುಧ ಬಹಳ ವಿಶೇಷವಾಗಿ ಗ್ರಹಗಳ ರಾಜಕುಮಾರ ಅಂತ ಹೇಳಿ ಕರೆಸ್ಕೊಳ್ಳುವಂಥವನು. ಸೂರ್ಯನಿಗೆ ಅತ್ಯಂತ ಸಮೀಪದಲ್ಲಿರುವಂತಹ ಒಂದು ಗ್ರಹ ಇದು ಬುಧ. ಹಾಗೆ ಈ ಬುಧನ ಕಾರಕತ್ವಗಳು ಬಹಳ ವಿಶೇಷವಾಗಿದೆ. ಅದರಲ್ಲೂ ಬುಧ
ವಾಕ್ಚಾತುರ್ಯಕ್ಕೆ ಕಾರಕನಾಗಿರುವಂಥವನು, ಮಾತಿಗೆ ಕಾರಕ. ಯಾರಾದರೂ ಒಂದು ಒಳ್ಳೆಯ ಮಾತನ್ನಾಡ್ತಾರೆ ಅಥವಾ ಮಾತಿನಲ್ಲಿ ಪ್ರಖರವಾದಂತಹ ಒಂದು ಛಾಪು ಇದೆ ಅಂತ ಹೇಳಿದ್ರೆ ಅದಕ್ಕೆ ಬುಧ ಕಾರಕನಾಗಿರ್ತಾನೆ. ಹಾಗೆ ಬುದ್ಧಿಗೂ ಕೂಡ ಕಾರಕನಾಗಿರುವಂಥವನು ಬುಧ. ಇನ್ನು ವಿದ್ಯೆಗೆ ಕಾರಕ ಗುರು ಆದರೆ ಬುದ್ಧಿಗೆ ಬುಧ ಕಾರಕನಾಗಿರ್ತಾನೆ. ಹಾಗಾಗಿನೇ ಬುದ್ಧಿವಂತ ಅಂತ ಅಥವಾ ಬುದ್ಧಿವಂತೆ ಅಂತ ಹೇಳಿ ಕರೆಸ್ಕೊಳ್ಬೇಕು ಅಂತ ಹೇಳಿದ್ರೆ ಬುಧನ ಪ್ರಭಾವ ಬಹಳಷ್ಟು ಇರುತ್ತೆ. ಇನ್ನು ವಿನೋದಕ್ಕೆ, ಹಾಸ್ಯಕ್ಕೆ, ಒಳ್ಳೆಯ ಮಾತುಗಾರಿಕೆಗೆ ಕೂಡ ಬುಧ ಕಾರಕನಾಗಿರ್ತಾನೆ. ಇದು ಒಂದು ಕಡೆ ಆದರೆ ಮತ್ತೊಂದು ಕಡೆ ವ್ಯಾಪಾರ, ವ್ಯವಹಾರ, ವಾಣಿಜ್ಯ ಅಥವಾ ಲೇವಾದೇವಿ ವ್ಯವಹಾರ ಮಾಡುವಂಥವ್ರಿಗೂ ಕೂಡ ಕಾರಕನಾಗಿರುವಂಥವನು ಬುಧ. ಹಾಗಾಗಿ ನೀವು ಮಾಡುವಂತಹ ಪ್ರತಿ ವ್ಯಾಪಾರ ಅಥವಾ ನಿಮ್ಮ ಸ್ವಂತ ಬಿಸಿನೆಸ್ ಇರ್ಬೋದು, ಪಾರ್ಟ್ನರ್ಶಿಪ್ಪಲ್ಲಿ ಮಾಡೋಂತಹ ಬಿಸಿನೆಸ್ ಇರ್ಬೋದು, ಇದಕ್ಕೂ ಕೂಡ ಕಾರಕತ್ವವನ್ನು ಹೊಂದಿರುವಂಥವನು ಬುಧ. ಹಾಗಾಗಿ ಈ ವ್ಯವಹಾರವನ್ನು ಮಾಡುವಂಥವ್ರಿಗೆ ಯಾವ ರೀತಿಯಲ್ಲಿ ಬುದ್ಧಿವಂತಿಕೆ ಇದೆ ಅನ್ನುವಂಥದ್ದನ್ನು ಬುಧ ತೋರಿಸ್ಕೊಡ್ತಾನೆ. ಹಾಗಾಗಿ ವ್ಯಾಪಾರದಲ್ಲಿ ಒಬ್ಬರಿಗೆ ಲಾಭ ಇದೆ ಅಂತ ಹೇಳಿದ್ರೆ ಅವರಿಗೆ ಬುಧನ ಪ್ರಭಾವ ಬಹಳಷ್ಟು ಮಟ್ಟಿಗೆ ವಿಶೇಷವಾಗಿರುತ್ತೆ. ಇನ್ನು ಗೆಳೆತನಕ್ಕೂ ಕೂಡ ಕಾರಕನಾಗಿರುವಂಥವನು ಬುಧ. ಹಾಗಾಗಿ ಯಾವುದೇ ರೀತಿಯ ಪಾರ್ಟ್ನರ್ಶಿಪ್ ವ್ಯವಹಾರಗಳಾಗಲಿ ಅಥವಾ ಒಂದು ಸ್ನೇಹ ಸಂಪಾದನೆ ಮಾಡಿಕೊಳ್ಳುವಂಥ ವಿಚಾರವಾಗಲಿ ಬುಧನಿಂದ ಪ್ರಭಾವಿತವಾಗಿರುತ್ತೆ. ಇನ್ನು ಕಲಿಕೆಗೆ, ಬರವಣಿಗೆಗೆ, ವಿಶೇಷವಾಗಿ ಸಾಹಿತ್ಯಕ್ಕೂ ಕೂಡ ಕಾರಕನಾಗಿರುವಂಥವನು ಬುಧ. ಹಾಗಾಗಿ ವಿದ್ಯಾರ್ಥಿಗಳಿಗೂ ಕೂಡ ಬುಧನ ಪ್ರಭಾವ ಬೇಕು. ಇನ್ನು ವ್ಯಾಪಾರಸ್ಥರಿಗೆ ಬುಧನ ಪ್ರಭಾವ ಬೇಕು. ಹಾಗೆ ಜೀವನದಲ್ಲಿ ಬಹಳ ನಂಬಿಕಸ್ಥರಾಗಿ ನಿಷ್ಠೆಯಿಂದ ಇರಬೇಕು ಅಂತ ಹೇಳಿದ್ರು ಬುಧನ ಪ್ರಭಾವ ಬೇಕು. ಹಾಗಾಗಿ ಆಡಿರುವಂಥ ಮಾತನ್ನು ಉಳಿಸ್ಕೊಳ್ಳುವಂಥ ವ್ಯಕ್ತಿತ್ವ ಪ್ರತಿ ವ್ಯಕ್ತಿಗೂ ಇರಬೇಕು ಅಂತ ಹೇಳಿದ್ರೆ ಬುಧನ ಪ್ರಭಾವ ಬೇಕೇ ಬೇಕಾಗತ್ತೆ. ಹಾಗೆ ಒಂದು ತಳುಕು ಬಳುಕಿನ ಜೀವನ ಆಗಲಿ ಅಥವಾ ಭಾಷಣ ಮಾಡುವಂಥ ಕಲೆ ಆಗಲಿ, ದಳ್ಳಾಳಿತನ ಮಾಡುವಂಥದ್ದಾಗಲಿ, ಇದಕ್ಕೆಲ್ಲ ಬಹಳ ವಿಶೇಷವಾದಂಥ ಅಭಿನಯ ಬೇಕು, ಮಾತುಗಾರಿಕೆ ಬೇಕು. ಹಾಗಾಗಿ ಬುಧ ನಮ್ಮ ಜೀವನದ ಅವಿಭಾಜ್ಯ ಅಂಗವಾಗಿ ನಮ್ಮನ್ನು ಪ್ರೇರೇಪಿಸ್ತಾ ಇರ್ತಾನೆ. ಯಾರಿಗೆ ಜಾತಕದಲ್ಲಿ ಬುಧನ ಒಂದು ನಂಟು ಚೆನ್ನಾಗಿದೆ ಅಥವಾ ಈ ಬುಧ ಗ್ರಹದ ಪ್ರಭಾವ ಚೆನ್ನಾಗಿರುತ್ತೆ, ದೃಷ್ಟಿ ವಿಶೇಷವಾಗಿರುತ್ತೆ, ಅಂಥವ್ರಿಗೆ ಬದುಕು ಸುಂದರವಾಗಿರುತ್ತೆ, ಆರಾಮಾಗಿರ್ತಾರೆ. ಆದರೆ ಕೆಲವೊಂದು ಸಂದರ್ಭಗಳಲ್ಲಿ ಬುಧನಿಂದ ಕೂಡ ಕೆಲವು ಅವಘಡಗಳಾಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿನೇ ವ್ಯಾಪಾರ, ಹಾಗೆ ನಮ್ಮ ಸಂವಹನ ಅಂದರೆ ಮಾತುಗಾರಿಕೆ ಮತ್ತು ಬುದ್ಧಿವಂತಿಕೆ, ಈ ಎಲ್ಲದಕ್ಕೂ ಕೂಡ ಬುಧ ಅಂತ ಹೇಳಿ ಕರೆಯುವಂಥದ್ದಿದೆ. ಹಾಗಾಗಿನೇ ಈ ಬುಧನ ಪ್ರಭಾವ ಬಹಳ ವಿಶೇಷವಾಗಿ ಎಲ್ಲ 12 ರಾಶಿಯವರ ಮೇಲೂ ಕೂಡ ಬೀಳ್ತಾ ಇರುತ್ತೆ. ಅದರಲ್ಲೂ ಈ ದಿನ ಬೆಳಿಗ್ಗೆ 10:15 ಬುಧ ಹಿಮ್ಮುಖ ಚಲನೆಯನ್ನ ಆರಂಭ ಮಾಡ್ತಾ ಇದ್ದಾನೆ. ಸದ್ಯಕ್ಕೆ ಬುಧ ಇರುವಂಥದ್ದು ಧನುರ್ ರಾಶಿಯಲ್ಲಿ. ಅದರಲ್ಲೂ ಧನುರ್ಮಾಸದಲ್ಲೇ ಬುಧನ ಹಿಮ್ಮುಖ ಚಲನೆ ಆರಂಭ ಆಗ್ತಾ ಇರುವಂಥದ್ದು. ಹಾಗಾಗಿನೇ ಕೆಲವು ರಾಶಿಯವರಿಗೆ ಶುಭ ಫಲಗಳು ಬಂದ್ರೆ ಕೆಲವರಿಗೆ ಅಶುಭ ಫಲಗಳು ಬುಧನಿಂದ ಒದಗಿ ಬರುವಂಥದ್ದು ಇದೆ. ಹಾಗಾಗಿ ಯಾವ ಯಾವ ರಾಶಿಯವರಿಗೆ ಶುಭ ಫಲಗಳಿದೆ ಬುಧನ ಹಿಮ್ಮುಖ ಚಲನೆಯಿಂದ ಅನ್ನುವಂಥ ವಿಚಾರಗಳನ್ನ ಇಲ್ಲಿ ನೋಡೋಣ. ಇಲ್ಲಿ ಮೊದಲನೇದಾಗಿ ಧನುರ್ ರಾಶಿಯ ಬಗ್ಗೆ ನೋಡೋಣ. ಏಕೆಂದ್ರೆ ಧನುರ್ ರಾಶಿಯಲ್ಲೇ ಬುಧ ಸ್ಥಿತನಾಗಿರುವಂಥದ್ದು. ಹಾಗಾಗಿ ಈ ಹಿಮ್ಮುಖ ಚಲನೆ ಆರಂಭ ಆಗ್ತಾ ಇರುವಂಥದ್ದು ಧನುರ್ ರಾಶಿಯಲ್ಲಿ. ಹಾಗಾಗಿನೇ ಇಲ್ಲಿ ಬಹಳ ವಿಶೇಷವಾಗಿ ಧನುರ್ ರಾಶಿಯವರಿಗೆ ಸಂತೋಷದ ವಾತಾವರಣ ಇರುತ್ತೆ. ಅದರಲ್ಲೂ ಜನವರಿ 2ನೇ ತಾರೀಕಿನವರೆಗೆ ಬುಧ ಈ ಹಿಮ್ಮುಖ ಚಲನೆಯನ್ನು ಧನುರ್ ರಾಶಿಯಲ್ಲಿ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಬಹಳ ವಿಶೇಷವಾದಂತಹ ಫಲಗಳನ್ನು ಧನುರ್ ರಾಶಿಯವರು ಕಾಣ್ತಾರೆ. ಲಕ್ಷ್ಮೀ ಕಟಾಕ್ಷ ಉಂಟಾಗುವಂಥದ್ದು, ಅತ್ಯಂತ ಶ್ರೀಮಂತಿಕೆಯ ಜೀವನವನ್ನು ನಡೆಸುವಂತಹ ಸಾಧ್ಯತೆ ಧನುರ್ ರಾಶಿಯವರಿಗಿರುತ್ತೆ. ಏಕೆಂತ ಹೇಳಿದ್ರೆ ಈ ಬುಧ ಧನುರ್ ರಾಶಿಯವರಿಗೆ ಆತ್ಮವಿಶ್ವಾಸವನ್ನು ಹೆಚ್ಚು ಕೊಡ್ತಾನೆ. ಹಾಗಾಗಿನೇ ಅರ್ಧಂಬರ್ಧ ಆಗಿರುವಂಥ ಕೆಲಸಗಳಾಗಲಿ ಅಥವಾ ಹೊಸದಾಗಿ ಆಗಬೇಕು ಅನ್ನೋಂಥ ಕೆಲಸ ಕಾರ್ಯಗಳನ್ನು ಬಹಳ ವಿಶೇಷ ಮುತುವರ್ಜಿಯಿಂದ ಆರಂಭ ಮಾಡ್ತಾರೆ. ಹಾಗಾಗಿ ತುಂಬ ಧೈರ್ಯದಿಂದ ಕೆಲಸಗಳು ಆರಂಭ ಆದಾಗ ಆ ಕೆಲಸಗಳಿಂದ ಬರುವಂಥ ಫಲಿತಾಂಶಗಳು ಬಹಳ ಚೆನ್ನಾಗಿರುತ್ತೆ. ಹಾಗೆ ಇವರ ಮಾತಿನಲ್ಲಿ ಒಂದು ಮೋಡಿ ಇದೆ, ಮಾಂತ್ರಿಕ ಶಕ್ತಿ ಇರುತ್ತೆ. ಹಾಗಾಗಿ ಯಾವುದೇ ಪ್ರಮುಖವಾದಂತಹ ತೀರ್ಮಾನಗಳನ್ನು ತೆಗೆದುಕೊಳ್ಳಿಕ್ಕೂ ಕೂಡ ಇದು ಸಕಾಲ. ಇನ್ನು ಬಹಳ ವಿಶೇಷವಾಗಿ ಇವರಲ್ಲಿ ನಂಬಿಕೆಯನ್ನು ಹುಟ್ಟಿಸುವಂತಹ ಒಂದು ಮಾತುಗಾರಿಕೆ ಇರುತ್ತೆ. ಹಾಗಾಗಿನೇ ಮಾತು ಪ್ರಬಲವಾಗಿರೋದ್ರಿಂದಲೇ ಕೆಲವೊಂದು ವ್ಯಾಪಾರ ವ್ಯವಹಾರಗಳಲ್ಲಿ, ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲೂ ಕೂಡ ಇವರಿಗೆ ಅತ್ಯುತ್ತಮವಾದಂತಹ ಲಾಭ ಇದ್ದೇ ಇರುತ್ತೆ.
ಹಾಗೆ ಧನುರಾಶಿಯಲ್ಲಿ ಬುಧ ಹಿಮ್ಮುಖ ಚಲನೆಯನ್ನ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ದೊಡ್ಡ ಮಟ್ಟದ ಪ್ರಭಾವವನ್ನು ಇವರು ಕಾಣಲಿಕ್ಕೆ ಸಾಧ್ಯ ಇದೆ. ಹಾಗೆ ವಿಶೇಷವಾಗಿ ಇವರು ಧಾರ್ಮಿಕ ಕಾರ್ಯಗಳಲ್ಲಿ ಹೆಚ್ಚು ಆಸಕ್ತಿಯನ್ನು ಹೊಂದುವಂಥ ಸಂದರ್ಭ ಇದು. ಇನ್ನು ಹೊರ ಸಂಚಾರ ಇರ್ಬೋದು, ವಿದೇಶ ಪ್ರಯಾಣ ಇರ್ಬೋದು, ದೂರದ ಪ್ರಯಾಣಗಳು ಇರ್ಬೋದು, ಅಥವಾ ತೀರ್ಥಕ್ಷೇತ್ರಗಳ ದರ್ಶನ, ದೇವಾಲಯ ದರ್ಶನ, ಇದರಲ್ಲಿ ವಿಶೇಷವಾದಂತಹ ಯೋಗ ಕೂಡಿ ಬರುತ್ತೆ. ಒಟ್ಟಾರೆ ಇವರು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಅತ್ಯಂತ ಲಾಭದಾಯಕವಾದಂತಹ ಸನ್ನಿವೇಶ ಇವರಿಗೆ ಸೃಷ್ಟಿಯಾಗುತ್ತೆ. ಜೀವನದಲ್ಲಿ ಒಂದು ತಿರುವನ್ನು ಪಡ್ಕೊಳ್ಳುವಂಥ ಸಂದರ್ಭ ಇದು. ಇನ್ನು ಮೇಷರಾಶಿಯವರಿಗೆ ಬಹಳ ವಿಶೇಷತೆ ಅಂತ ಹೇಳಿದ್ರೆ, ಇವರಿಗೆ 3ನೇ ಮನೆಯ ಅಧಿಪತಿ ಮತ್ತೆ 6ನೇ ಮನೆಯ ಅಧಿಪತಿ ಬುಧ ಆಗಿರ್ತಾನೆ. ಹಾಗಾಗಿ ಈ 9ನೇ ಮನೆಯಲ್ಲಿ ಅಂದರೆ ಭಾಗ್ಯಸ್ಥಾನದಲ್ಲಿ ಬುಧನ ಹಿಮ್ಮುಖ ಚಲನೆ ಆರಂಭ ಆಗ್ತಾ ಇದೆ. ಇಲ್ಲಿ 9ನೇ ಮನೆ ಲಕ್ಷ್ಮೀ ಸ್ಥಾನ, ಸಂಪತ್ತಿನ ಸ್ಥಾನ. ಹಾಗಾಗಿನೇ ಬಹಳ ವಿಶೇಷವಾಗಿ ವ್ಯಾಪಾರ ವ್ಯವಹಾರಗಳಲ್ಲಿ ಹೆಚ್ಚು ಲಾಭವನ್ನು ಕಾಣುವಂಥ ಸಾಧ್ಯತೆಗಳಿದೆ. ಹಾಗೆ ಉದ್ಯೋಗದಲ್ಲಿ ಬದಲಾವಣೆಗಳು ಕೂಡ ಆಗುವಂಥದ್ದು ಮೇಷರಾಶಿಯವರಿಗೆ ಈ ಸಂದರ್ಭದಲ್ಲೇ. ಹಾಗಾಗಿ ನಿಮ್ಮ ಒಳ್ಳೆಯ ಮಾತಿಗೆ ನೀವು ತೆಗೆದುಕೊಳ್ಳುವಂತಹ ತೀರ್ಮಾನ ಬಹಳ ಪ್ರಬುದ್ಧವಾಗಿರುತ್ತೆ, ಬಹಳ ಮೆಚೂರ್ಡ್ ಆಗಿರುತ್ತೆ. ಹಾಗೆ ವಿದ್ಯಾರ್ಥಿಗಳಿಗೆ ಈ ಸಂದರ್ಭ ತುಂಬಾ ಚೆನ್ನಾಗಿದೆ. ಪರಿಶ್ರಮದಿಂದ, ಅದರಲ್ಲೂ ಕಷ್ಟಪಟ್ಟು ಯಾರು ಅಭ್ಯಾಸ ಮಾಡ್ತಾರೆ, ಯಾರು ಸಾಹಿತ್ಯದಲ್ಲಿ, ಬರವಣಿಗೆಯಲ್ಲಿ ಅಥವಾ ಒಂದು ಜ್ಞಾನ ಸಂಪಾದನೆಯಲ್ಲಿ ತೊಡಗಿಸ್ಕೊಂಡಿರ್ತಾರೆ, ಅಂಥವ್ರಿಗೆ ವಿಶೇಷವಾದಂತಹ ಫಲ ಸಿಕ್ಕತ್ತೆ. ನಿಮ್ಮ ಒಂದು ಪ್ರತಿಭೆಯನ್ನ 4 ಜನರಿಗೆ ತೋರಿಸುವಂತಹ ಒಂದು ಒಳ್ಳೆಯ ಕಾಲ ಕೂಡ ನಿಮಗೆ ಒದಗಿ ಬರುತ್ತೆ. ಒಟ್ಟಾರೆ ನಿಮಗೆ ಒಳ್ಳೆಯ ಯಶಸ್ಸು ಸಿಕ್ಕುವಂತಹ ಸಂದರ್ಭ ಇದು. ಒಟ್ಟಾರೆ ಕಷ್ಟಗಳಿಂದ ಮುಕ್ತಿ ಸಿಕ್ಕತ್ತೆ. ಬರಬೇಕಾಗಿರುವಂತಹ ಭಾಗ್ಯ, ಅದು ಹಣದ ರೂಪದಲ್ಲಾಗಲಿ ಆರೋಗ್ಯದ ರೂಪದಲ್ಲಾಗಲಿ ಮತ್ತೆ ನಿಮಗೆ ವಾಪಸ್ಸು ಬರುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಈ ಬುಧನ ವಕ್ರ ಚಲನೆ ಏನಿದೆ, ಹಿಮ್ಮುಖ ಚಲನೆ, ನಿಮಗೆ ಒಳ್ಳೆಯ ಫಲವನ್ನೇ ತರುತ್ತೆ. ಇನ್ನು ಮೀನರಾಶಿಯವರಿಗೆ ಉದ್ಯೋಗ ಸ್ಥಾನದಲ್ಲಿ ಈ ಬುಧನ ಹಿಮ್ಮುಖ ಚಲನೆ ಆರಂಭ ಆಗಿದೆ. ಹಾಗಾಗಿ ಉದ್ಯೋಗ ಸ್ಥಾನ, ಕರ್ಮಸ್ಥಾನ ಇದು. ನೀವು ಮಾಡುವಂತಹ ಪ್ರತಿ ಕೆಲಸ ಕಾರ್ಯಗಳು ಕೂಡ ನಿಮಗೆ ಹೊಸ ಜ್ಞಾನೋದಯವನ್ನು ತರುತ್ತೆ, ಹೊಸ ಅನುಭವ ನಿಮಗೆ ಪ್ರಾಪ್ತಿಯಾಗತ್ತೆ. ಹಾಗೆ ಈ ಬುಧನ ಕಾರಕತ್ವಗಳಲ್ಲಿ ವಿಶೇಷವಾದಂತಹ ವ್ಯವಹಾರ ಮಾಡುವಂಥವ್ರಿಗೆ ಅಥವಾ ಪಾರ್ಟ್ನರ್ಶಿಪ್ ವ್ಯವಹಾರ ಮಾಡುವಂಥವ್ರಿಗೆ ಅತ್ಯುತ್ತಮವಾದಂಥ ಫಲ ಸಿಕ್ಕತ್ತೆ. ಹಾಗೆ ವೈಯಕ್ತಿಕ ಜೀವನದಲ್ಲೂ ಕೂಡ ಸಂತೋಷ ನಿಮಗೆ ಪ್ರಾಪ್ತಿಯಾಗತ್ತೆ. ಕೆಲವೊಂದು ಸೌಲಭ್ಯದ ಸಲಕರಣೆಗಳನ್ನು ಖರೀದಿ ಮಾಡುವಂಥದ್ದು, ಹಾಗೆ ವಾಹನ ಖರೀದಿ ಇರ್ಬೋದು. ಒಟ್ಟಾರೆ ನಿಮ್ಮ ಜೀವನಕ್ಕೆ ಬೇಕಾದಂತಹ ಸೌಲಭ್ಯಗಳು ನಿಮಗೆ ಒದಗಿ ಬರುತ್ತೆ. ಹಾಗೆ ಕುಟುಂಬದಲ್ಲಿದ್ದಂತಹ ಸಮಸ್ಯೆಗಳು ಬಹಳ ಬೇಗ ಬಗೆಹರಿಯುತ್ತೆ. ಯಾಕೆ ಅಂತ ಹೇಳಿದ್ರೆ, ನಿಮ್ಮ ಮಾತುಗಾರಿಕೆಯಿಂದಲೇ ನೀವು ಕೆಲವೊಂದು ಒಪ್ಪಂದಗಳನ್ನು ಮಾಡಿಕೊಳ್ಳುವಂಥದ್ದು ಇದೆ. ಹಾಗಾಗಿ ನಿಮ್ಮ ಮಾತಿನ ಮೋಡಿ ಸಮಸ್ಯೆಯನ್ನು ದೂರ ಮಾಡುತ್ತೆ. ಇನ್ನು ಬಹಳ ವಿಶೇಷತೆ ಅಂತ ಹೇಳಿದ್ರೆ, ಹಳೆಯ ಹೂಡಿಕೆಗಳೇನಾದರೂ ಇದ್ದರೆ ಅದರಿಂದ ಹೆಚ್ಚು ಲಾಭವನ್ನು ಪಡ್ಕೊಳ್ಳುವಂಥ ಸಾಧ್ಯತೆ ಇದೆ. ಹಾಗಾಗಿ ಈ ಶೇರ್ಸಲ್ಲಾಗಲಿ, ಸ್ಟಾಕ್ಸಲ್ಲಾಗಲಿ, ಷೇರು ಮಾರುಕಟ್ಟೆಯಲ್ಲಿ ಯಾರು ತೊಡಗಿಸ್ಕೊಂಡಿದ್ದಾರೆ ಅವರಿಗೆ ಉತ್ತಮವಾದಂಥ ಲಾಭ ಇದೆ. ಇನ್ನು ನಿಮ್ಮ ಸ್ವಂತ ಬಿಸ್ನೆಸ್ಸಲ್ಲೂ ಕೂಡ ನೀವು ಒಂದು ಪ್ರಮುಖವಾದ ನಿರ್ಧಾರವನ್ನು ಕೈಗೊಳ್ತೀರಿ. ಹಾಗೆ ನಿಮ್ಮ ಮಾತಿನ ಪ್ರಖರತೆ ಎಷ್ಟಿದೆ ಅಂತ ಹೇಳಿದ್ರೆ, ಪ್ರೀತಿ ಪ್ರೇಮದ ವಿಚಾರದಲ್ಲೂ ಕೂಡ ನೀವು ಅದ್ಭುತವಾದಂತಹ ಜಯವನ್ನು ಕಾಣುವಂಥ ಸಾಧ್ಯತೆಗಳಿರುತ್ತೆ. ಒಟ್ಟಾರೆ ಮೀನರಾಶಿಯವರಿಗೆ ಸಂತೋಷದ ಸಂದರ್ಭದ ಜೊತೆಗೆ ಭಾಗ್ಯೋದಯ ಕೂಡ ಆಗುವಂಥದ್ದು ಇದೆ. ಇನ್ನು ಮಿಥುನ ರಾಶಿಯವರಿಗೆ ಕಳತ್ರ ಸ್ಥಾನದಲ್ಲಿ ಬುಧನ ಹಿಮ್ಮುಖ ಚಲನೆ ಆರಂಭ ಆಗ್ತಾ ಇದೆ. ಇದು 7ನೇ ಮನೆಯಲ್ಲಿ ಬುಧ ಇದ್ದಾನೆ, ಅದರಲ್ಲೂ ನಿಮ್ಮ ರಾಶಿಯ ಅಧಿಪತಿ. ಇದರಿಂದ ಯಾವುದೇ ರೀತಿಯ ದೈಹಿಕ ಸಮಸ್ಯೆಗಳಿದ್ದರೆ ಅದು ನಿವಾರಣೆಯಾಗುತ್ತೆ. ಆರೋಗ್ಯ ಬಹಳ ಚೆನ್ನಾಗಾಗುತ್ತೆ. ಹಾಗಾಗಿ ಹಳೆಯ ನೋವುಗಳಿರಲಿ, ಅದು ದೈಹಿಕವಾಗಿ ನೋವಿರಲಿ, ಮಾನಸಿಕವಾಗಿ ನೋವಿರಲಿ, ಅದು ಕೂಡ ದೂರವಾಗುತ್ತೆ. ಒಂದು ರೀತಿಯಲ್ಲಿ ನಿಮ್ಮ ಜೀವನ ಸ್ವಚ್ಛಂದವಾಗಿರುತ್ತೆ. ಹೊಸ ಜೀವನವನ್ನು ಆರಂಭ ಮಾಡ್ತಾ ಇದ್ದೇನೆ ಅನ್ನುವಂಥ ಒಂದು ಲವಲವಿಕೆ ನಿಮ್ಮಲ್ಲಿರುತ್ತೆ. ಹಾಗೆ ಮುಖ್ಯವಾಗಿ ದೀರ್ಘಕಾಲದಿಂದ ಬಳಲ್ತಾ ಇದ್ದಂತಹ ಅನಾರೋಗ್ಯ ಸಮಸ್ಯೆ ಇರ್ಬೋದು, ಹಣಕಾಸಿನ ಸಮಸ್ಯೆ ಇರ್ಬೋದು, ಅಥವಾ ಉದ್ಯೋಗ ಕ್ಷೇತ್ರದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿದ್ರೂ ಕೂಡ ಅದು ನಿವಾರಣೆಯಾಗುತ್ತೆ. ಒಟ್ಟಾರೆ ನಿಮಗೆ ಆರೋಗ್ಯ ಭಾಗ್ಯದ ಜೊತೆಗೆ ಹಣಕಾಸಿನ ವ್ಯವಸ್ಥೆಯ ಭಾಗ್ಯವೂ ಕೂಡ ಕೂಡಿ ಬರುತ್ತೆ. ಪಿತ್ರಾರ್ಜಿತವಾಗಿ ಬರಬೇಕಾಗಿರುವಂತಹ ಆಸ್ತಿ ಪಾಸ್ತಿಗಳೇನೇ ಇದ್ರೂ ಅದು ಈ ಸಂದರ್ಭದಲ್ಲಿ ಸೆಟ್ಲ್ ಆಗಿಬಿಡುತ್ತೆ. ಹಾಗಾಗಿ ನ್ಯಾಯಾಲಯದಲ್ಲಿ ಈ ಆಸ್ತಿ ತಂಟೆ ತಕರಾರುಗಳು, ಲಿಟಿಗೇಷನ್ಸು ಏನಾದರೂ ಇದ್ದರೆ ಅದನ್ನು ಕೂಡ ಪರಿಹಾರ ಮಾಡಿಕೊಳ್ಳಿಕ್ಕೆ ಒಳ್ಳೆಯ ಸಂದರ್ಭ ನಿಮಗೆ. ಇನ್ನು ಕೆಲವರು ಸ್ವಂತ ಬಿಸ್ನೆಸ್ಸನ್ನು ಮಾಡ್ತಾ ಇರುವಂಥವರು ವ್ಯಾಪಾರ ವಿಸ್ತರಣೆಯನ್ನು ಮಾಡುವಂಥದ್ದು, ಅಂದರೆ ಎಕ್ಸ್ಟೆಂಡ್ ಮಾಡುವಂಥ ವ್ಯಾಪಾರಗಳು ನಿಮಗೆ ವಿದೇಶ ಪ್ರಯಾಣದ ಯೋಗವನ್ನು ತರುತ್ತೆ. ಹಾಗೆ
ನಿಮ್ಮ ಆಸುಪಾಸಿನ ಸ್ಥಳಗಳಲ್ಲೂ ಕೂಡ ನಿಮ್ಮ ವ್ಯಾಪಾರದ ಪ್ರಭಾವವನ್ನು ಹೆಚ್ಚಿಸ್ಕೊಳ್ಬಹುದು. ಇನ್ನು ವಿಶೇಷವಾಗಿ ನಿಮ್ಮ ಮಾತು ನಿಮ್ಮ ಶತ್ರುಗಳನ್ನು ಕೂಡ ಬೆರಗಾಗಿಸುವಂಥದ್ದು. ಹಾಗಾಗಿ ನಿಮ್ಮ ಮಾತಿನ ಮೋಡಿಯಿಂದ ಕೆಲವು ಶತ್ರುಗಳ ಮನಸ್ಸನ್ನು ಗೆಲ್ಲುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಒಟ್ಟಾರೆ ಈ ಬುಧನ ಹಿಮ್ಮುಖ ಚಲನೆ ನಿಮಗೆ ಶುಭ ಫಲಗಳನ್ನು ತಂದುಕೊಡುತ್ತೆ. ಹಾಗಾಗಿ ಬಂಧುಗಳೇ, ಈ ದಿನದಿಂದ ಬುಧ ಹಿಮ್ಮುಖ ಚಲನೆಯನ್ನು ಆರಂಭ ಮಾಡ್ತಾ ಇರುವಂಥದ್ದು ಅಥವಾ ಬುಧ ವಕ್ರಿಯಾಗಿ ತನ್ನ ಚಲನೆಯನ್ನು ಮುಂದುವರಿಸ್ತಾ ಇರುವಂತಹ ಸಂದರ್ಭದಲ್ಲಿ ಎಲ್ಲ ರಾಶಿಯ ಚಕ್ರದವರ ಮೇಲೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಪರಿಣಾಮವನ್ನು ಬೀರುತ್ತೆ. ಅದರಲ್ಲೂ ಬಹಳ ವಿಶೇಷವಾಗಿ ಈ 4 ರಾಶಿಯವರಿಗೆ ಶುಭ ಫಲಗಳಿರುತ್ತೆ. ಇನ್ನು ಉಳಿದ ರಾಶಿಯವರು ಸ್ವಲ್ಪ ಎಚ್ಚರಿಕೆಯಿಂದಲೇ ಇರಬೇಕಾಗತ್ತೆ. ಅದನ್ನು ನಾವು ನಾಳಿನ ಸಂಚಿಕೆಯಲ್ಲಿ ನೋಡೋಣ. ಇನ್ನು ಪ್ರಖರವಾಗಿ 3 ರಾಶಿಯವರು ಈ ಬುಧನ ವಕ್ರ ಚಲನೆಯಿಂದ ಸ್ವಲ್ಪ ಅಶುಭ ಫಲಗಳನ್ನು ಅನುಭವಿಸುವಂತಹ ಸಾಧ್ಯತೆಗಳಿರುತ್ತೆ. ಹಾಗಾಗಿನೇ ನೀವು ಮಾಡ್ತಾ ಇರುವಂತಹ ವ್ಯಾಪಾರ ವ್ಯವಹಾರಗಳು, ಹಣಕಾಸಿನ ಲೇವಾದೇವಿ ವ್ಯವಹಾರಗಳಿರ್ಬೋದು, ಇದರಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಯಾವುದೇ ಒಂದು ಸಂದರ್ಭದಲ್ಲೂ ಕೂಡ ಬರಿಯ ಮಾತಿನಲ್ಲಿ ವ್ಯವಹಾರಗಳನ್ನು ಮಾಡಬೇಡಿ. ಸ್ವಲ್ಪ ದಾಖಲೆ ಪತ್ರಗಳನ್ನು ಜೊತೆಯಲ್ಲಿ ಇಟ್ಕೊಳ್ಳುವಂಥದ್ದು ಬಹಳ ಮುಖ್ಯ. ಇಲ್ಲ ಅಂತ ಹೇಳಿದ್ರೆ ಈ ವ್ಯಾಪಾರದಲ್ಲಿ ಧೋಖ ಆಗುವಂಥ ಸಾಧ್ಯತೆಗಳಿರುತ್ತೆ. ಗಂಟು ನಂಟು ಎರಡೂ ಕೂಡ ಉಳಿಯಲ್ಲ, ಅಂತಹ ಪರಿಸ್ಥಿತಿ ಬರ್ಬೋದು. ಸ್ವಲ್ಪ ಜಾಗ್ರತೆ. ಇನ್ನು ಆರೋಗ್ಯದ ವಿಚಾರವನ್ನು ನಿರ್ಲಕ್ಷ್ಯ ಮಾಡಬೇಡಿ. ಅದನ್ನು ಕೂಡ ನೋಡಿಕೊಳ್ಳುವಂಥದ್ದು ಬಹಳ ಮುಖ್ಯ. ಹೊರಗೆ ವಾತಾವರಣದಲ್ಲಿ ಬದಲಾವಣೆಗಳಾಗ್ತಾ ಇದೆ. ಧನುರ್ಮಾಸ, ಚಳಿಗಾಲ ಪ್ರಾರಂಭ. ಹಾಗಾಗಿನೇ ಆರೋಗ್ಯದ ಕಡೆ ವಿಶೇಷ ಗಮನವನ್ನು ನೀವು ಹರಿಸಬೇಕಾಗತ್ತೆ. ಇನ್ನು ನಿಮ್ಮ ಮಾತಿನಲ್ಲಿ ಕಮ್ಯುನಿಕೇಷನ್ ಏನಿದೆ, ಸಂವಹನ, ಇದನ್ನ ಬಹಳ ವಿಶೇಷವಾಗಿ ಮುತುವರ್ಜಿಯಿಂದ ನೀವು ಗಮನಿಸಬೇಕು. ಹಾಗಾಗಿ ಯಾರಿಗಾದರೂ ಮಾತು ಕೊಟ್ಟಿದ್ರೆ ಅದನ್ನು ಫುಲ್ಫಿಲ್ ಮಾಡುವಂಥ ಒಂದು ಪ್ರಯತ್ನ ಮಾಡಿ. ಹಾಗೆ ಮಾತು ಕೊಡುವ ಮೊದಲೇ ಯೋಚನೆ ಮಾಡಿ, ನಿಮ್ಮ ಶಕ್ತಿ, ನಿಮ್ಮ ಸಾಮರ್ಥ್ಯ, ನಿಮ್ಮ ಒಂದು ಬಾಹುಳ್ಯ ಎಷ್ಟಿದೆ ಅದನ್ನು ನೋಡಿ ಬೇರೆಯವರಿಗೆ ಭರವಸೆಯನ್ನು ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಹಾಗೆ ಮಾತಿನಲ್ಲಿ ಕಠಿಣ ಶಬ್ದಗಳನ್ನು ಉಪಯೋಗಿಸಿದ್ರೆ ನಿಮ್ಮ ಸಂಬಂಧಕ್ಕೆ ಕುತ್ತು ಬರುವಂತಹ ಸಾಧ್ಯತೆಗಳಿರುತ್ತೆ. ಹಾಗಾಗಿನೇ ನಿಮ್ಮ ಮಾತಿನಲ್ಲಿ ನಯ ವಿನಯ ಅನ್ನುವಂಥದ್ದು ಇರಬೇಕಾಗತ್ತೆ. ಜೊತೆಗೆ ಯಾವುದೇ ತೀರ್ಮಾನಗಳನ್ನು ಆತುರವಾಗಿ ತೆಗೆದುಕೊಳ್ಳುವಂಥದ್ದಕ್ಕೆ ಅವಕಾಶ ಕೊಡಬೇಡಿ. ಸ್ವಲ್ಪ ತಾಳ್ಮೆಯಿಂದ ಇರುವಂಥ ಪ್ರಯತ್ನ ಮಾಡಿ, ಒಳ್ಳೆಯದಾಗತ್ತೆ. ಹಾಗಾಗಿ ನಿಮ್ಮ ಬದುಕಿನ ಮೇಲೆ ವಿಶೇಷವಾದಂತಹ ಪ್ರಭಾವವನ್ನು ಬುಧ ಬೀರ್ತಾ ಇದ್ದಾನೆ. ಇದನ್ನ ಕಡೆಗಣಿಸಬೇಡಿ. ಸ್ವಲ್ಪ ಎಚ್ಚರಿಕೆಯಿಂದ ಇದನ್ನ ಗಮನಿಸಬೇಕಾಗತ್ತೆ. ಇನ್ನು ಕುಟುಂಬ ಸದಸ್ಯರ ಜೊತೆಯಲ್ಲಿ ಹೊಂದಾಣಿಕೆಯಿಂದ ಹೋಗುವಂತಹ ಒಂದು ಪ್ರಯತ್ನವನ್ನು ಮಾಡಿ. ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಅಥವಾ ನೀವು ಕೈಗೊಳ್ಳುವಂತಹ ಯಾವುದೇ ಚಟುವಟಿಕೆಗಳಲ್ಲಿ ಕುಟುಂಬಸ್ಥರ ಬೆಂಬಲ ಇರುವಂತೆ ನೋಡಿಕೊಳ್ಳಿ, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ 12 ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ 9ಮ ಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ. 9ರ ಸ್ಥಾನ ಇದು. ಹಾಗಾಗಿನೇ ಈ ಭಾಗ್ಯ ಸ್ಥಾನವನ್ನು ಲಕ್ಷ್ಮೀ ಸ್ಥಾನ ಅಂತ ಹೇಳಿ ಕರೆಯುವಂಥದ್ದು ಇದೆ. ಹಾಗಾಗಿನೇ ಈ ದಿನದಲ್ಲಿ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ, ಸ್ವಂತ ಬಿಸಿನೆಸ್ಸಲ್ಲಿ ಸ್ವಲ್ಪ ಏರಿಳಿತಗಳಿರುತ್ತೆ. ವ್ಯಾಪಾರ ಚೆನ್ನಾಗಿ ನಡೆದರೂ ಕೂಡ ನೀವು ತೆಗೆದುಕೊಳ್ಳುವಂತಹ ಒಂದು ಆತುರದ ನಿರ್ಧಾರ ನಷ್ಟಕ್ಕೆ ಕಾರಣವಾಗ್ಬಿಡುತ್ತೆ. ವಿವೇಚನೆ ಇಲ್ಲದೆ ಈ ದಿನ ಕೆಲವು ನಿರ್ಧಾರಕ್ಕೆ ಬರುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗೆ ಈ ದಿನ ಹಣಕಾಸಿನ ನಿರ್ವಹಣೆಯಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗೋದ್ರಿಂದ, ಅದರಲ್ಲೂ ಈ ಸಾಲಗಾರರ ಒತ್ತಡ ಹೆಚ್ಚಾಗೋದ್ರಿಂದ ಮಾನಸಿಕ ಒತ್ತಡ ಕೂಡ ನಿಮಗೆ ಹೆಚ್ಚಾಗುತ್ತೆ. ಮನಸ್ಸಿಗೆ ನೆಮ್ಮದಿ ಅನ್ನುವಂಥದ್ದು ಇರಲ್ಲ. ಹಾಗೆ ಆತುರದಲ್ಲಿ ಇತರರ ಜೊತೆಯಲ್ಲಿ ಮಾತಾಡುವಂತಹ ಸಂದರ್ಭದಲ್ಲಿ ಕೆಲವು ಸಂಬಂಧಗಳನ್ನು ದೂರ ಮಾಡಿಕೊಳ್ಳುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿನೇ ನಿಮ್ಮ ಮಾತು, ನಿಮ್ಮ ಕಮ್ಯುನಿಕೇಷನ್ ಏನಿದೆ ಅದು ಬಹಳ ವ್ಯವಸ್ಥಿತವಾಗಿ ಇರಬೇಕು. ಯಾರನ್ನ ನೋಯಿಸಬಾರ್ದು. ಆ ರೀತಿಯಲ್ಲಿ ನೀವು ನಯ ವಿನಯವಂತಿಕೆಯಿಂದ ಮಾತನ್ನು ಆಡಬೇಕಾಗತ್ತೆ. ಇನ್ನು ಈ ದಿನದಲ್ಲಿ ವೃತ್ತಿ ವ್ಯವಹಾರಗಳಲ್ಲಿ ಹಣಕಾಸಿನ ನಷ್ಟಗಳಿರೋದ್ರಿಂದ ದೊಡ್ಡ ಮಟ್ಟದಲ್ಲಿ ಬಂಡವಾಳ ತೊಡಗಿಸುವಂಥ ಪ್ರಯತ್ನವನ್ನು ಮಾಡಬೇಡಿ. ಹಾಗೆ ಉದ್ಯೋಗ ಕ್ಷೇತ್ರದಲ್ಲೂ ಕೂಡ ಅಧಿಕಾರಿಗಳಿಂದ ಕೋಪಕ್ಕೆ ಒಳಗಾಗುವಂಥ ಸಾಧ್ಯತೆಗಳಿದೆ. ಮಾತಿನ ಚಕಮಕಿ ನಡೆಯುತ್ತೆ. ಇಲ್ಲಿ ಸ್ವಲ್ಪ ವೈರುಧ್ಯಗಳು ಬರುವಂಥದ್ದು, ಭಿನ್ನಾಭಿಪ್ರಾಯಗಳು ಬರುವಂಥದ್ದು ಸಹಜ. ಹಾಗಾಗಿನೇ ಸ್ವಲ್ಪ ಹೊಂದಾಣಿಕೆಯಿಂದ ಹೋಗುವಂಥ ಒಂದು ಮನಸ್ಸು ಮಾಡಿ. ಇನ್ನು ಮಕ್ಕಳಿಗೆ ಆರೋಗ್ಯ ಸಮಸ್ಯೆಗಳು ಬರಬಹುದು. ಈ ದಿನದಲ್ಲಿ ಕುಟುಂಬದ ಕಡೆ ಸ್ವಲ್ಪ ಗಮನ ಕೊಡಿ. ಹಾಗೆ ನಿಮ್ಮ ವೈಯಕ್ತಿಕ ಸೌಲಭ್ಯಗಳು, ನಿಮ್ಮ ಕಂಫರ್ಟ್ನೆಸ್ ಏನೇ ವ್ಯತ್ಯಾಸ ಆದರೂ ಕೂಡ ಈ ದಿನ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಹೊಂದಾಣಿಕೆ ಮಾಡ್ಕೊಳ್ಳಿ. ಹಠದ ಸ್ವಭಾವ ಸ್ವಲ್ಪ ಬಿಡಬೇಕಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ
ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂಥ ದಿನ. ಧನುರಾಶಿಯಲ್ಲಿ ನೋಡಿ ಬುಧ ತನ್ನ ವಕ್ರ ಚಲನೆಯನ್ನು ಆರಂಭ ಮಾಡ್ತಾ ಇದ್ದಾನೆ. ಇಲ್ಲಿ ಅಷ್ಟಮದಲ್ಲಿ ಚಂದ್ರ ಇದ್ದಾನೆ. ಹಾಗಾಗಿನೇ ವ್ಯಾಪಾರ ಮಾಡುವಂಥವ್ರಿಗೆ ಈ ದಿನ ಮಾನಸಿಕ ನೆಮ್ಮದಿ ಇರಲ್ಲ, ನಷ್ಟಗಳು ಜಾಸ್ತಿ, ವೃಥ ಅಲೆದಾಟ ಇರುತ್ತೆ, ಪ್ರಯಾಣ ಇರುತ್ತೆ. ಗೊತ್ತು ಗುರಿ ಇಲ್ಲದಂತಹ ಒಂದು ಪ್ರಯಾಣ ನಿಮ್ಮ ಆರೋಗ್ಯದ ಮೇಲೂ ಕೂಡ ಒಂದು ರೀತಿಯಲ್ಲಿ ಪರಿಣಾಮವನ್ನು ಬೀರುತ್ತೆ. ಹಾಗಾಗಿ ಆರೋಗ್ಯ ಸಮಸ್ಯೆ ಇರುವಂಥವರು ಬಹಳ ವಿಶೇಷವಾಗಿ ಗಮನ ಕೊಡಬೇಕು. ವೈದ್ಯರ ಸಲಹೆಯ ಮೇರೆಗೆ ನೀವು ನಿಮ್ಮ ಜೀವನ ನಿರ್ವಹಣೆಯನ್ನು ಮುಂದುವರಿಸಬೇಕಾಗತ್ತೆ. ಇನ್ನು ಈ ದಿನದಲ್ಲಿ ಅಷ್ಟಮದಲ್ಲಿ ಚಂದ್ರ ಇರೋದರಿಂದ ಹಳೆಯ ಈ ದ್ವೇಷ ಇರಲಿ, ಹಳೆಯ ನೆನಪುಗಳಿರಲಿ ನಿಮ್ಮನ್ನು ಬಾಧಿಸತ್ತೆ ಈ ದಿನದಲ್ಲಿ. ಹಾಗೆ ಶತ್ರುಗಳ ಕಾಟ ಈ ದಿನ ಸ್ವಲ್ಪ ಹೆಚ್ಚಾಗುವಂಥದ್ದು, ಮನಸ್ಸಿಗೆ ನೆಮ್ಮದಿ ಇಲ್ಲ, ಯಾವ ಕೆಲಸವನ್ನು ಮಾಡಲಿಕ್ಕೂ ಕೂಡ ಏನೋ ಒಂದು ಅಡೆತಡೆ ಮುಂದೆ ಬಂದುಬಿಡತ್ತೆ. ಹಾಗಾಗಿನೇ ಈ ದಿನದಲ್ಲಿ ವಿಶೇಷ ಕೆಲಸಗಳನ್ನು ಮಾಡಲಿಕ್ಕೆ ಆಸಕ್ತಿ ಇರಲ್ಲ. ಹಾಗೆ ಈ ಆರೋಗ್ಯ ಸಮಸ್ಯೆ ನಿಮ್ಮನ್ನು ಕಾಡೋದ್ರಿಂದ ನೀವು ಯಾವುದೇ ಒಂದು ವಿಚಾರದಲ್ಲೂ ಕೂಡ ಹೆಚ್ಚು ಆಸಕ್ತಿಯನ್ನು ತಳೀಲಿಕ್ಕೆ ಸಾಧ್ಯ ಆಗಲ್ಲ. ಇನ್ನು ಬಹಳ ವಿಶೇಷ ಅಂತ ಹೇಳಿದ್ರೆ ಈ ದಿನ ನಿಮ್ಮ ಯೋಜನೆಗಳು ನಿಮ್ಮ ಪ್ರಕಾರ ನಡೀತಾ ಇಲ್ಲ ಅನ್ನುವಂಥ ಒಂದು ನಿರಾಸೆ ನಿಮ್ಮಲ್ಲಿರುತ್ತೆ. ಹಾಗಾಗಿನೇ ಈ ದಿನದಲ್ಲಿ ಪ್ರೀತಿ ಪ್ರೇಮದ ವಿಚಾರದಲ್ಲೂ ಕೂಡ ಸ್ವಲ್ಪ ಹಿನ್ನಡೆ ಇರುತ್ತೆ. ಇನ್ನು ಆಧ್ಯಾತ್ಮಿಕ ವಿಚಾರಗಳಲ್ಲಿ ಗಮನ ಹರಿಸ್ತೀರಿ, ಆದರೆ ಮನಸ್ಸನ್ನು ಒಂದು ಕಡೆ ಕೇಂದ್ರೀಕರಿಸಲಿಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಈ ಚಂಚಲವಾದಂಥ ಮನಸ್ಸನ್ನು ಹಿಡಿದಿಟ್ಕೊಳ್ಳುವಂಥದ್ದೇ ನಿಮ್ಮ ದೊಡ್ಡ ಸಾಧನೆ ಈ ದಿನದ್ದು. ಹಾಗೆ ಈ ದಿನ ಕೌಟುಂಬಿಕ ವಿಚಾರಗಳಿಗೆ ಹೆಚ್ಚು ಮಹತ್ವವನ್ನು ಕೊಡುವಂಥ ಸಾಧ್ಯತೆಗಳಿದೆ. ಅಂದರೆ ಅಟ್ಯಾಚ್ಮೆಂಟ್ ಜಾಸ್ತಿ ಇರುತ್ತೆ, ಬೇರೆಯವರಿಂದ ನಿರೀಕ್ಷೆಗಳು ಜಾಸ್ತಿ ಇರುತ್ತೆ. ಅದು ಫುಲ್ಫಿಲ್ ಆಗದೇ ಇದ್ದಾಗ ಮನಸ್ಸಿಗೆ ತೀವ್ರ ನಿರಾಸೆ ಉಂಟಾಗುತ್ತೆ, ಆಘಾತ ಉಂಟಾಗುತ್ತೆ. ಹಾಗಾಗಿನೇ ಆದಷ್ಟು ಸ್ವತಂತ್ರವಾಗಿ ನಿಮ್ಮ ಕೆಲಸ ಕಾರ್ಯಗಳನ್ನು ನೀವೇ ನಿರ್ವಹಣೆ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿ, ಡಿಪೆಂಡೆನ್ಸಿಯನ್ನು ಕಡಿಮೆ ಮಾಡಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ, ಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ನಿಮ್ಮ ರಾಶಿಯ ಅಧಿಪತಿಯಾದಂತಹ ಬುಧ ನಿಮಗೆ ಕಳತ್ರ ಸ್ಥಾನದಲ್ಲಿದ್ದಾನೆ. ಅದರಲ್ಲೂ ವಕ್ರಚಲನೆ ಆರಂಭ ಆಗ್ತಾ ಇದೆ. ಜೊತೆಗೆ ಈ ದಿನ ಇದೇ 7ನೇ ಮನೆಯಲ್ಲಿ ಚಂದ್ರ ಇದ್ದಾನೆ. ಹಾಗಾಗಿನೇ ನಿಮ್ಮ ಕೆಲಸ ಕಾರ್ಯಗಳು ಬಹಳ ವಿಶೇಷವಾಗಿ ಕೈಗೂಡುತ್ತೆ. ಅದರಲ್ಲೂ ಕುಟುಂಬಸ್ಥರ ಬೆಂಬಲ ಬಹಳ ಚೆನ್ನಾಗಿದೆ ನಿಮಗೆ. ಹಾಗಾಗಿ ಕೈಗೊಂಡ ಕೆಲಸ ಕಾರ್ಯಗಳು ಸಕಾಲದಲ್ಲಿ ಪೂರ್ಣ ಆಗುತ್ತೆ. ಅದರ ಫಲವನ್ನು ನೇರವಾಗಿ ಅನುಭವಿಸ್ತೀರಿ ಈ ಸಂದರ್ಭದಲ್ಲಿ. ಹಾಗೆ ನಿಮ್ಮ ಸಂಗಾತಿಯೊಂದಿಗೆ ಇದ್ದಂತಹ ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳು ಬಗೆಹರಿಯುತ್ತೆ. ಏಕೆಂದರೆ ನಿಮ್ಮ ಮಾತು ಬಹಳ ಚೆನ್ನಾಗಿದೆ ಈ ದಿನದಲ್ಲಿ. ತುಂಬ ಆಕರ್ಷಣೆ, ತುಂಬ ಮೆಸ್ಮರೈಸ್ ಮಾಡುವಂಥ ಒಂದು ಮಾತುಗಾರಿಕೆ ಇದೆ. ಇನ್ನು ಈ ದಿನದಲ್ಲಿ ನಿಮ್ಮ ಬಂಧು ಮಿತ್ರರಿಂದ ಕೂಡ ನಿಮಗೆ ಬೆಂಬಲ ಸಿಕ್ಕುವಂಥದ್ದು ಇದೆ. ನಿಮ್ಮ ಸಮಸ್ಯೆಗಳನ್ನು ಹೇಗೆ ಪರಿಹಾರ ಮಾಡಿಕೊಳ್ಬೇಕು ಅನ್ನುವಂಥ ಒಂದು ದಿಟ್ಟ ಆಲೋಚನೆ ಬಹಳ ಚೆನ್ನಾಗಿದೆ. ಹಾಗಾಗಿನೇ ನಿಮ್ಮ ಆಲೋಚನೆಯಂತೆ ಕೆಲಸಗಳಾಗುತ್ತೆ. ನೀವು ಅಂದುಕೊಂಡಂಥ ಕೆಲಸಗಳನ್ನು ಮಾಡುವಂಥ ಒಂದು ಸಾಮರ್ಥ್ಯ ಈ ದಿನ ನಿಮಗೆ ಕೂಡಿ ಬರುತ್ತೆ. ಹಾಗೆ ವೃತ್ತಿಪರವಾದಂಥ ವ್ಯವಹಾರಗಳಲ್ಲಿ ಸ್ವಲ್ಪ ಏರಿಳಿತಗಳಿದ್ದರೂ ಕೂಡ ಅದನ್ನು ಚೆನ್ನಾಗಿ ನಿಭಾಯಿಸ್ತೀರಿ. ಒಳ್ಳೆ ಮ್ಯಾನೇಜರಿಯಲ್ ಸ್ಕಿಲ್ ಇರುವಂಥ ದಿನ ಇದು. ಹಾಗೆ ಈ ದಿನದಲ್ಲಿ ಉದ್ಯೋಗ ಕ್ಷೇತ್ರದಲ್ಲೂ ಕೂಡ ನಿಮ್ಮ ಪ್ರತಿಭೆಗೆ ಸೂಕ್ತವಾದಂತಹ ಸ್ಥಾನಮಾನ ಸಿಕ್ಕತ್ತೆ. ಇನ್ನು ಸಮಸ್ಯೆಯ ಮೂಲವನ್ನು ಅರಿಯುವಂಥ ಒಂದು ಜಾಣತನ ನಿಮ್ಮಲ್ಲಿ ಈ ದಿನ ಇದೆ. ಹಣಕಾಸಿನ ವಿಚಾರದಲ್ಲಿ ಯಾರನ್ನು ನಂಬಬಾರದು ಅನ್ನುವಂಥದ್ದು ನಿಮ್ಮ ಸಿದ್ಧಾಂತ. ಯಾಕೆಂದರೆ ಒಳ್ಳೆಯ ಅನುಭವ ಈಗಾಗಲೇ ನಿಮಗೆ ಆಗಿಬಿಟ್ಟಿದೆ, ಅದನ್ನು ಮುಂದುವರಿಸಿ. ಹಾಗೆ ಈ ದಿನ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಪ್ರಾರ್ಥನೆ ಮಾಡಿಕೊಳ್ಳಿ, ಧ್ಯಾನ ಮಾಡಿಕೊಳ್ಳಿ. ಹಾಗೆ ಸಾಧ್ಯ ಆದರೆ ದರ್ಶನ ಮಾಡಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ರಾಶಿಯ ಅಧಿಪತಿಯಾದಂತಹ ಚಂದ್ರ 6ನೇ ಮನೆಯಲ್ಲಿದ್ದಾನೆ. ಇದು ರೋಗಸ್ಥಾನ ಇದು. ಹಾಗೆ ಇದನ್ನು ಋಣಸ್ಥಾನ ಅಂತ ಹೇಳಿ ಕರೆಯುವಂಥದ್ದು ಕೂಡ ಇದೆ. ಹಾಗಾಗಿ ಯಾವುದೇ ರೀತಿಯ ರೋಗ ಬಾಧೆಗಳಿರಲಿ, ಅನಾರೋಗ್ಯ ಪರಿಸ್ಥಿತಿಗಳಿರಲಿ, ಅದು ನಿವಾರಣೆ ಆಗುತ್ತೆ. ಮನಸ್ಸು ಬಹಳ ಸದೃಢವಾಗಿರುತ್ತೆ, ಶರೀರ ಬಹಳ ಬಲವಾಗಿದೆ ಈ ದಿನದಲ್ಲಿ. ಹಾಗಾಗಿನೇ ಕೆಲವೊಂದು ವಿಶೇಷ ಕಾರ್ಯಗಳನ್ನು ಮಾಡಲಿಕ್ಕೆ ಮನಸ್ಸು ಇದೆ, ದೇಹ ಕೂಡ ಚೆನ್ನಾಗಿ ಸಪೋರ್ಟ್ ಮಾಡುತ್ತೆ ಈ ದಿನ.
ಹಾಗೆ ವೃತ್ತಿಪರ ಉದ್ಯೋಗದಲ್ಲಿ ನಿಮ್ಮ ಪ್ರತಿಭೆ ಬೆಳಕಿಗೆ ಬರುತ್ತೆ. ಹಾಗಾಗಿ ನಿಮ್ಮಲ್ಲಿರುವಂಥ ಸುಪ್ತವಾದ ಪ್ರತಿಭೆ, ನಿಮ್ಮ ಟ್ಯಾಲೆಂಟ್ 4 ಜನರಿಗೆ ಗೊತ್ತಾಗುವಂಥದ್ದು. ಹಾಗೆ ಆ ಪ್ರತಿಭೆಯೇ ನಿಮ್ಮ ಗೌರವವನ್ನು ಹೆಚ್ಚು ಮಾಡುತ್ತೆ ಈ ದಿನದಲ್ಲಿ. ಹಾಗೆ ಕೆಲವರು ಮಾತುಗಾರಿಕೆಯಲ್ಲಿ ವ್ಯವಹಾರ ಮಾಡ್ತಾ ಇದ್ದೀರಿ. ಮಾತೇ ನಿಮಗೆ ಬಂಡವಾಳ. ಹಾಗೆ ಮಾತೇ ನಿಮಗೆ ಸ್ವಲ್ಪ ಹಣ ಸಂಪಾದನೆಯನ್ನು ಮಾಡ್ತಾ ಇದೆ. ಶಿಕ್ಷಕರಿರ್ಬೋದು, ಉಪನ್ಯಾಸಕರಿರ್ಬೋದು, ಧರ್ಮಗುರುಗಳಿರ್ಬೋದು, ಅಥವಾ ಈ ಸೇಲ್ಸ್ ಪರ್ಸನ್ಸ್ ಇರ್ಬೋದು, ಸೇಲ್ಸ್ ಎಕ್ಸಿಕ್ಯೂಟಿವ್ಸ್ ಇರ್ಬೋದು, ಇಂಥವ್ರಿಗೆ ಭಾಳ ವಿಶೇಷ ಲಾಭ ಇರುತ್ತೆ. ಏಕೆಂದರೆ ಮಾತಿನಿಂದ ಈ ದಿನ ಹೆಚ್ಚು ಜನರನ್ನು ಆಕರ್ಷಣೆ ಮಾಡಿ ನಿಮ್ಮ ಕೆಲಸ ಕಾರ್ಯಗಳನ್ನು ವಿಶೇಷ ರೀತಿಯಲ್ಲಿ ಸಾಧನೆ ಮಾಡ್ಕೊಳ್ತೀರಿ. ಹಾಗೆ ನಿಮ್ಮ ಆತ್ಮೀಯರಿಂದ ವಿಶೇಷವಾದಂಥ ಮಾಹಿತಿಗಳು ಈ ದಿನ ಸಿಕ್ಕುವಂಥದ್ದು ಕೂಡ ಇದೆ. ಇದು ನಿಮ್ಮ ವ್ಯವಹಾರಕ್ಕೆ, ನಿಮ್ಮ ಮುಂದಿನ ಚಟುವಟಿಕೆಗಳಿಗೆ ಇದು ಬುನಾದಿಯಾಗಿ ನಿಲ್ಲುತ್ತೆ ಈ ದಿನದ ಸುದ್ದಿ. ಹಾಗೆ ಯೋಜಿತ ಕೆಲಸ ಕಾರ್ಯಗಳಲ್ಲಿ ಕಾರ್ಯಸಿದ್ಧಿ ಉಂಟಾಗುವಂಥದ್ದು ಇದೆ. ಕೆಲಸವನ್ನು ಬಹಳ ಬೇಗ ಮಾಡಿ ಮುಗಿಸುವಂಥ ಒಂದು ನೈಪುಣ್ಯತೆ ಈ ದಿನ ನಿಮಗೆ ಬಹಳಷ್ಟು ಮಟ್ಟಿಗೆ ಇರುತ್ತೆ. ಹಾಗೆ ಈ ದಿನ ನಿರುದ್ಯೋಗಿಗಳಿಗೂ ಕೂಡ ಶುಭ ಸಮಾಚಾರ ಸಿಕ್ಕತ್ತೆ. ಒಂದು ಪ್ರಯಾಣ ಇದೆ. ಹಾಗೆ ಪ್ರಯಾಣ ನಿಮಗೆ ಒಳ್ಳೆಯ ಶುಭವನ್ನು ಕೂಡ ತರುತ್ತೆ. ಒಟ್ಟಾರೆ ನಿಮ್ಮ ಪ್ರಯತ್ನಗಳಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿರಲ್ಲ. ಅದಕ್ಕೆ ಬದಲಾಗಿ ಈ ದಿನ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ, ಮನಸ್ಸಿಗೆ ಸಮಾಧಾನ ಇರುತ್ತೆ. ಈ ದಿನ ವಿಶೇಷವಾಗಿ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಪೂರ್ವ ಪುಣ್ಯಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ದಿನದಲ್ಲಿ ಕುಟುಂಬದಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಆಗುವಂಥದ್ದು. ಕುಟುಂಬ ಸದಸ್ಯರ ಮಾತು, ಅವರ ವರ್ತನೆ ನಿಮಗೆ ಹಿಡಿಸಲ್ಲ. ಹಾಗಾಗಿನೇ ಈ ದಿನ ಬಹಳ ಬೇಗ ಭಿನ್ನಾಭಿಪ್ರಾಯಕ್ಕೆ ಕಾರಣವಾಗುವಂಥ ಅಂಶಗಳು ನಿಮ್ಮ ಮನಸ್ಸನ್ನು ಕೆಡಿಸ್ಬಿಡತ್ತೆ. ಹಾಗೆ ಈ ದಿನ ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡ್ರೂ ಏನೋ ಒಂದು ಆರಂಭಿಕ ವಿಘ್ನಗಳು ಬರುವಂಥದ್ದು ಇದೆ. ಸ್ಟಾರ್ಟಿಂಗ್ ಟ್ರಬಲ್ ಬಹಳಷ್ಟು ಈ ದಿನ ಇರುತ್ತೆ. ಇದು ನಿಮ್ಮನ್ನು ಬಹಳಷ್ಟು ಕಾಡುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗೆ ಈ ದಿನ ನಿಮ್ಮ ಜೀವನಕ್ಕಿಂತ ಬೇರೆಯವರ ಜೀವನದ ಬಗ್ಗೆನೇ ಚಿಂತೆ ಮಾಡುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ಸಮಯ ವ್ಯರ್ಥವಾಗುವಂಥದ್ದು ಕೆಲಸಕ್ಕೆ ಬಾರದ ವಿಚಾರಗಳಲ್ಲಿ ತೀವ್ರ ಗಮನ ಹರಿಸೋದ್ರಿಂದ. ಇನ್ನು ಈ ದಿನ ನಿಮ್ಮ ಸುಖವನ್ನು ನೋಡಿಕೊಳ್ಳಿ, ನಿಮ್ಮ ಸೌಕರ್ಯವನ್ನು ನೋಡಿಕೊಳ್ಳಿ, ನಿಮ್ಮ ಆರೋಗ್ಯವನ್ನು ನೋಡಿಕೊಳ್ಳಿ, ನಿಮ್ಮ ಹಣಕಾಸಿನ ಪರಿಸ್ಥಿತಿಯನ್ನು ನಿಮ್ಮ ನಿಯಂತ್ರಣದಲ್ಲಿ ಇಟ್ಕೊಳ್ಳಿ. ಯಾಕೆಂದರೆ ಇವೆಲ್ಲವೂ ಕೂಡ ಈ ದಿನ ನಿಮ್ಮ ಔಟ್ ಆಫ್ ಕಂಟ್ರೋಲ್ ಅನ್ನುವಂಥ ಭಾವನೆಯಲ್ಲಿ ಇರುವಂಥದ್ದು. ಹಾಗಾಗಿ ಎಲ್ಲವೂ ಇದೆ, ಯಾವುದೂ ಇಲ್ಲ, ಸಮಯಕ್ಕೆ ಸರಿಯಾಗಿ ಯಾರೂ ಇಲ್ಲ ಅನ್ನುವಂಥ ಭಾವನೆ ಬಹಳ ಬೇಗ ಈ ದಿನ ಬಂದುಬಿಡುವಂಥದ್ದು. ಹಾಗೆ ಈ ದಿನದಲ್ಲಿ ಸಮಾಜದಲ್ಲಿ ಇರುವಂಥ ಗಣ್ಯರಿಂದ ಅಥವಾ ಪ್ರಮುಖರಿಂದ ಕೆಲವೊಂದು ಬುದ್ಧಿಮಾತುಗಳಿರ್ಬೋದು, ಕೆಲವೊಂದು ಸಲಹೆಗಳು ಕೂಡ ಬರುವಂಥ ಸಾಧ್ಯತೆಗಳಿರುತ್ತೆ. ಅದನ್ನು ತಳ್ಳಿ ಹಾಕಬೇಡಿ. ಏಕೆಂದರೆ ಹಿರಿಯರ ಮಾತನ್ನು ಕೇಳುವಷ್ಟು ವ್ಯವಧಾನ ಇಲ್ಲ, ಅಷ್ಟೊಂದು ತಾಳ್ಮೆ ಇಲ್ಲ. ಆದರೆ ಈ ದಿನ ಅನಿವಾರ್ಯವಾಗಿ ಅಂಥ ಮಾತುಗಳನ್ನು ಕೇಳಲೇಬೇಕಾಗತ್ತೆ. ಹಾಗಾಗಿನೇ ಬದುಕಿನಲ್ಲಿ ಒಂದು ದೊಡ್ಡ ಒಂದು ವ್ಯಕ್ತಿತ್ವವನ್ನು ಈ ದಿನ ರೂಢಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಅದು ಹೊಂದಾಣಿಕೆ. ಹಾಗಾಗಿ ಪರಿಸ್ಥಿತಿಗೆ ತಕ್ಕಂತೆ ಹೊಂದಾಣಿಕೆ ಮಾಡಿಕೊಳ್ಳುವಂಥ ಒಂದು ಸ್ವಭಾವವನ್ನು ಈ ದಿನ ಪುನರ್ಸ್ಥಾಪನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಈ ದಿನ ವಿಶೇಷವಾಗಿ ದುರ್ಗಾ ಸ್ತುತಿಯನ್ನು ಮಾಡಿ, ಅಮ್ಮನವರ ದರ್ಶನ ಮಾಡಿ, ಶಿವಪಾರ್ವತಿಯರ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 5. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಸುಖಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗೆ ನಿಮ್ಮ ರಾಶಿಯ ಅಧಿಪತಿಯಾದಂಥ ಬುಧ ನಿಮಗೆ ವಕ್ರ ಚಲನೆಯಲ್ಲಿರುವಂಥ ಸಂದರ್ಭ, 4ನೇ ಮನೆಯಲ್ಲಿದ್ದಾನೆ. ಹಾಗಾಗಿನೇ ಈ ಹಣಕಾಸಿನ ವಿಚಾರಗಳಲ್ಲಿ ಸ್ವಲ್ಪ ವಿಚಲಿತರಾಗ್ಬಿಡ್ತೀರಿ. ದಿಟ್ಟವಾದ ನಿರ್ಧಾರವನ್ನು ಕೈಗೊಳ್ಳಲ್ಲ. ಈ ತೆಗೆದುಕೊಂಡಂಥ ನಿರ್ಧಾರಗಳು ಕೂಡ ನಿಮ್ಮ ಮನಸ್ಸನ್ನು ಕೆಡಿಸ್ಬಿಡತ್ತೆ. ಕೆಲವೊಮ್ಮೆ ಪಶ್ಚಾತ್ತಾಪಕ್ಕೂ ಕೂಡ ಕಾರಣವಾಗ್ಬಿಡತ್ತೆ. ಹಾಗಾಗಿ ಈ ದಿನ ಬೇರೆಯವರ ಮಾತನ್ನು ಹೆಚ್ಚು ಕೇಳಿಸ್ಕೊಳ್ತೀರಿ. ನಿಮ್ಮ ಸ್ವಂತಿಕೆಯನ್ನು ಎಲ್ಲೋ ಒಂದು ಕಡೆ ಅಡ ಇಟ್ಬಿಡ್ತೀರಿ ಈ ದಿನದಲ್ಲಿ. ಹಾಗಾಗಿ ಎಷ್ಟೇ ವಿವೇಕ ಇರಲಿ, ಎಷ್ಟೇ ಒಂದು ಪ್ರತಿಭೆ ಇರಲಿ, ಅದು ಈ ದಿನ ನಿಮ್ಮ ಪ್ರಯೋಜನಕ್ಕೆ ಬರಲ್ಲ, ಅನುಕೂಲಕ್ಕೆ ಸಿಕ್ಕಲ್ಲ. ಹಾಗಾಗಿನೇ ಈ ದಿನದ ನಿರ್ಧಾರಗಳಾಗಲಿ ಅಥವಾ ನೀವು ಮಾಡುವಂಥ ಆಲೋಚನೆಗಳಾಗಲಿ ಅಷ್ಟೊಂದು ವೈಜ್ಞಾನಿಕವಾಗಿರಲ್ಲ, ಪ್ರಾಕ್ಟಿಕಲ್ ಆಗಿರಲ್ಲ. ಇದರಿಂದ ಭಾರಿ ನಷ್ಟವನ್ನು ಅನುಭವಿಸುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಇನ್ನು
ಈ ದಿನದಲ್ಲಿ ಬಂಧು ಬಾಂಧವರ ಜೊತೆಯಲ್ಲಿ ಸ್ವಲ್ಪ ಮಾತಿನ ಚಕಮಕಿಗಳು ಕೂಡ ಆಗುವಂಥದ್ದು ಇದೆ. ಏಕೆಂದರೆ ನಿಮ್ಮ ಅಭಿಪ್ರಾಯಕ್ಕೆ ವಿರುದ್ಧವಾಗಿ ಯಾವುದೋ ನಡೀತಾ ಇದೆ ಅಂತ ಹೇಳಿದ್ರೆ ನಿಮ್ಮ ಮನಸ್ಸಿಗೆ ಅಸಮಾಧಾನ. ಹಾಗಾಗಿ ನಿಮ್ಮನ್ನು ನೀವು ರಕ್ಷಣೆ ಮಾಡಿಕೊಳ್ಳಿಕ್ಕೆ ಈ ದಿನ ಹೆಚ್ಚು ಮಾತಾಡ್ತೀರಿ. ಈ ಸೆಲ್ಫ್ ಡಿಫೆಂಡ್ ಮಾಡಿಕೊಳ್ಳುವಂಥದ್ದೇನಿದೆ ಇದು ಬಹಳ ಪ್ರಮುಖವಾಗಿ ಈ ದಿನ ನಿಮ್ಮನ್ನು ಕಾಡುತ್ತೆ. ಹಾಗೆ ಹಳೆಯ ಸಾಲಗಳನ್ನು ಇತ್ಯರ್ಥಪಡಿಸಬೇಕು ಅಂತ ಹೇಳಿ ಹೊಸ ಸಾಲಗಳನ್ನು ಮಾಡುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿ ಒಂದು ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತ ಹೇಳಿದ್ರೆ ಮತ್ತೊಂದು ಸಮಸ್ಯೆಯನ್ನು ನೀವು ಸೃಷ್ಟಿ ಮಾಡಿಕೊಳ್ತೀರಿ. ಇದು ಈ ದಿನದಲ್ಲಿ ಬಹಳ ಅಪ್ರಬುದ್ಧವಾಗಿ ನೀವು ತೀರ್ಮಾನವನ್ನು ಕೈಗೊಳ್ಳಲಿಕ್ಕೆ ಕಾರಣವಾಗಿಬಿಡುತ್ತೆ. ಇನ್ನು ಕುಟುಂಬದ ವ್ಯವಹಾರಗಳಲ್ಲಿ ಹಠಾತ್ತಾಗಿ ಬದಲಾವಣೆಗಳಾಗತ್ತೆ. ಯಾವುದೇ ಬದಲಾವಣೆಗಳಾದರೂ ಕೂಡ ಅದು ಭಗವಂತನ ಇಚ್ಛೆಯಿಂದೇ ಆಗ್ತಾ ಇದೆ. ಹಾಗೆ ಪಾಲಿಗೆ ಬಂದದ್ದು ಪಂಚಾಮೃತ ಅನ್ನುವಂಥ ರೀತಿಯಲ್ಲಿ ಈ ದಿನ ಇರಬೇಕಾಗತ್ತೆ. ಹಾಗಾಗಿನೇ ಸ್ವಲ್ಪ ತಾಳ್ಮೆಯಿಂದ ಇರಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ಕೊಳ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 5. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಕೀರ್ತಿ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. 3ನೇ ಮನೆ ಬಹಳ ವಿಶೇಷವಾಗಿ ನಿಮ್ಮ ಕೆಲಸ ಕಾರ್ಯಗಳು ನಡೆಯುವಂಥ ಸಂದರ್ಭ ಇದೆ. ಹಾಗೆ ಒಳ್ಳೆಯ ಯೋಗ ಇರುವಂಥ ದಿನ ಕೂಡ. ನಿಮಗೆ ವಾಹನದ ಯೋಗ ಇದೆ, ಹಣಕಾಸಿನ ಯೋಗ ಇದೆ. ಹಾಗೆ ನಿಮ್ಮ ಪ್ರೀತಿಯ ಜೀವನದ ಯೋಗ ಬಹಳ ಚೆನ್ನಾಗಿ ಈ ದಿನ ನಿಮಗೆ ಒದಗಿ ಬರುತ್ತೆ. ಹಾಗೆ ಈ ದಿನ ಯಾವುದೇ ವ್ಯವಹಾರಗಳನ್ನು ಮಾಡಿದ್ರೂ ಕೂಡ ತುಂಬ ಆಶಾದಾಯಕವಾಗಿರುತ್ತೆ. ಮನಸ್ಸಿಗೆ ಒಂದು ರೀತಿಯಲ್ಲಿ ಖುಷಿ ಇದೆ, ಲವಲವಿಕೆ ಅನ್ನುವಂಥದ್ದು ಇರುತ್ತೆ. ಹಾಗೆ ಕೈಗೊಂಡಂತಹ ಕೆಲಸ ಕಾರ್ಯಗಳಲ್ಲಿ ಬರುವಂಥ ಅಡೆತಡೆಗಳೇನಿದೆ ಅದನ್ನು ನಿವಾರಣೆ ಮಾಡ್ಕೊಳ್ತೀರಿ. ಆದರೆ ಕೆಲವೊಮ್ಮೆ ನಿಮಗೆ ದೂರದೃಷ್ಟಿಯ ಕೊರತೆ ಇರಬಹುದು. ಹಾಗಾಗಿ ಈ ವಿಷನ್ ಇಲ್ಲದೇ ಇದ್ದಾಗ ನೀವು ತೆಗೆದುಕೊಳ್ಳುವಂಥ ತೀರ್ಮಾನ ನಿಮಗೆ ಸ್ವಲ್ಪ ಪಶ್ಚಾತ್ತಾಪಕ್ಕೆ ಕಾರಣವಾಗುತ್ತೆ. ಹಾಗೆ ಈ ದಿನ ಬೇರೆಯವರಿಗೆ ಸಹಾಯ ಮಾಡುವಂಥ ಒಂದು ಮನಸ್ಥಿತಿ ಇದೆ. ಆದರೆ ನೀವು ಮಾಡುವಂಥ ಸಹಾಯ ಸತ್ಪಾತ್ರರಿಗೆ ಸಲ್ತಾ ಇದೆಯೇ ಇಲ್ಲವೇ ಅನ್ನುವಂಥದ್ದನ್ನು ನೋಡಿಕೊಂಡು ಮುಂದುವರಿರಿ. ಏಕೆಂದರೆ ಈ ದಿನ ನಿಮ್ಮ ಹಿತಶತ್ರುಗಳಿಗೂ ಕೂಡ ಸಹಾಯ ಮಾಡಿಬಿಡ್ತೀರಿ. ಎಲ್ಲರನ್ನ ಒಂದೇ ತಕ್ಕಡೆಯಲ್ಲಿ ತೂಗುವಂಥ ಒಂದು ಮನಸ್ಥಿತಿ ಇರುತ್ತೆ. ಹಾಗಾಗಬಾರ್ದು, ಸ್ವಲ್ಪ ಎಚ್ಚರಿಕೆ ಇರಲಿ. ಇನ್ನು ಈ ದಿನ ನಿಮ್ಮ ಬಂಧು ಮಿತ್ರರ ಜೊತೆಯಲ್ಲಿ ತುಂಬ ಸೌಹಾರ್ದಯುತವಾಗಿ ಇರ್ತೀರಿ. ನಿಮ್ಮ ಪಾರ್ಟ್ನರ್ಶಿಪ್ಪಲ್ಲಿ ನಡೆಯುವಂಥ ವ್ಯವಹಾರಗಳು ಮನಸ್ಸಿಗೆ ಸಮಾಧಾನವನ್ನು ತರುತ್ತೆ. ವಿದ್ಯಾರ್ಥಿಗಳಿಗೆ ಬಹಳ ಅದ್ಭುತವಾದಂತಹ ದಿನ. ನಿಮ್ಮ ಗುರಿಯನ್ನು ತಲುಪಲಿಕ್ಕೆ 4 ಜನರ ಸಹಕಾರವನ್ನು ಪಡ್ಕೊಳ್ತೀರಿ ಅಥವಾ ಮಾರ್ಗದರ್ಶನವಾದರೂ ಈ ದಿನ ನಿಮಗೆ ಇದ್ದೇ ಇರುತ್ತೆ. ಇನ್ನು ಸ್ಥಿರಾಸ್ತಿಯ ವಿವಾದಗಳು ಪರಿಹಾರ ಆಗುವಂಥ ಸಂದರ್ಭ ಇದು. ಹಾಗೆ ಆಸ್ತಿ ಮಾಡುವಂಥದ್ದು, ಮನೆ ಕಟ್ಟುವಂಥದ್ದು, ಸೈಟನ್ನು ಖರೀದಿ ಮಾಡುವಂಥದ್ದು ಇತ್ಯಾದಿ ವಿಚಾರಗಳೇನಾದರೂ ಇದ್ದರೆ, ಅದರ ಬಗ್ಗೆ ಯಾರಾದರೂ ವರ್ಕೌಟ್ ಮಾಡ್ತಾ ಇದ್ದರೆ ಈ ದಿನ ಒಳ್ಳೆಯ ಸುದ್ದಿ ನಿಮಗೆ ಸಿಕ್ಕತ್ತೆ. ಪ್ರಮುಖ ನಿರ್ಧಾರಗಳನ್ನು ಕೈಗೊಳ್ತೀರಿ. ಅದಕ್ಕಾಗಿಯೇ ಈ ದಿನ ಗಣಪತಿಯನ್ನು ಧ್ಯಾನ ಮಾಡಿಕೊಳ್ಳಿ, ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಚಂದ್ರ ಕುಟುಂಬ ಸ್ಥಾನದಲ್ಲಿದ್ದಾನೆ. ಇದು ವಾಕ್ಸ್ಥಾನ, ಇದೇ ಧನಸ್ಥಾನ. ಹಾಗಾಗಿನೇ ಈ ಹಣಕಾಸಿನ ವ್ಯವಹಾರಗಳಲ್ಲಿ ಸ್ವಲ್ಪ ಬೇಸರ ಉಂಟಾಗುವಂಥದ್ದು ಇದೆ. ಹಾಗೆ ಕುಟುಂಬದಲ್ಲಿ ಕೆಲವೊಂದು ಮಾತುಗಳನ್ನು ಆಡ್ತಾರೆ. ಏಕೆಂದರೆ ಕುಟುಂಬಸ್ಥರ ಎಲ್ಲರ ಮನಸ್ಥಿತಿ ಕೂಡ ಏಕಪ್ರಕಾರವಾಗಿರಲ್ಲ. ಹಾಗಾಗಿ ಯಾವುದಾದ್ರೂ ವಿಚಾರಕ್ಕೆ ಯಾರಾದರೂ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದರೆ ಅದರಲ್ಲಿ ನೀವು ಮೂಗು ತೂರಿಸುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಮಾತಿಗೆ ಮಾತು ಕೊಟ್ಬಿಡ್ತೀರಿ. ಇದರಿಂದ ಪರಿಸ್ಥಿತಿ ನಿಮ್ಮ ನಿಯಂತ್ರಣ ಮೀರಿ ಹೋಗುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿನೇ ಕುಟುಂಬ ಜೀವನ ಈ ದಿನ ನಿಮಗೆ ಸ್ವಲ್ಪ ತ್ರಾಸದಾಯಕವಾಗಿರುತ್ತೆ. ಹಾಗೆ ಹಣಕಾಸಿನ ವ್ಯವಹಾರಗಳಲ್ಲಿ ಸ್ವಲ್ಪ ವಿವೇಚನೆ ಎನ್ನುವಂಥದ್ದು ಕಡಿಮೆ ಇರುತ್ತೆ. ಹಾಗೆ ಈ ಹಿರಿಯರು ಹೇಳ್ತಾರಲ್ಲ, 1 ರೂಪಾಯಿಯನ್ನು ಉಳಿಸಿದ್ರೆ 1 ರೂಪಾಯಿ ಸಂಪಾದನೆ ಮಾಡಿದಂತೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈ ದಿನ ಕೆಲವೊಂದು ಆಲೋಚನೆ ಇಲ್ಲದಂತಹ ತೀರ್ಮಾನವನ್ನು ಕೈಗೊಳ್ಳುವಂಥದ್ದು ಇದೆ. ಹಾಗಾಗಿ ಉಳಿತಾಯ ಮಾಡುವ ಕಥೆಯಲ್ಲಿ ನೀವು ದುಂದು ವೆಚ್ಚಗಳನ್ನು ಮಾಡುವಂತಹ ಒಂದು ಉಪಕ್ರಮವನ್ನು ಅನುಭವಿಸ್ತೀರಿ. ಹಾಗೆ ಈ ದಿನ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಮಾಡೋದಿದ್ದರೆ ಆ ಕೆಲಸದ ಬಗ್ಗೆ ಮಾತ್ರ ಮಾತಾಡಿ. ಯಾವುದೇ ಕಲ್ಪನೆ, ಯಾವುದೇ ಊಹೆ ಇಂಥದ್ದಕ್ಕೆ ಅವಕಾಶ ಕೊಡಬೇಡಿ. ಏಕೆಂದರೆ ಇದು ನಿಮ್ಮ ಗೌರವದ ಪ್ರಶ್ನೆ ಕೂಡ. ಹಾಗೆ ಈ ದಿನ ನಿಮ್ಮ ಅಗತ್ಯಕ್ಕೆ ತಕ್ಕಷ್ಟು ಹಣ ಕೈಯಲ್ಲಿರಲ್ಲ.
ಹಾಗಾಗಿನೇ ಸಾಲ ಮಾಡಬೇಕಾಗ್ಬೋದು, ಇಲ್ಲ ನಿಮ್ಮನ್ನೇ ನೀವೇ ಶಪಿಸಿಕೊಳ್ಳುವಂಥ ಒಂದು ಸಂದರ್ಭಗಳು ಕೂಡಿ ಬರ್ಬೋದು. ಒಟ್ಟಾರೆ ಈ ದಿನದ ಜೀವನದ ಅಸ್ತವ್ಯಸ್ತತೆ ಏನಿದೆ ಅದು ನಿಮಗೆ ಸ್ವಲ್ಪ ಬೇಸರವನ್ನು ತರಿಸುತ್ತೆ. ಸ್ವಲ್ಪ ಎಚ್ಚರದಿಂದ ಇರಿ. ಹಾಗಾಗಿನೇ ಭಗವಂತನ ಧ್ಯಾನ ಮಾಡ್ತಾಯಿರಿ. ಹಾಗೆ ಸದಾ ಸರ್ವದಾ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಬಹಳ ಅತ್ಯುತ್ತಮವಾದಂಥ ದಿನ, ತುಂಬ ಸಂತೋಷ ಇರುವಂಥ ದಿನ. ಅದರಲ್ಲೂ ಚಂದ್ರ ನಿಮ್ಮ ರಾಶಿಯಲ್ಲಿದ್ದರೆ ಸಂತೋಷ ನಿಮಗೆ ವಿಶೇಷ ರೀತಿಯಲ್ಲಿ ಒದಗಿ ಬರುತ್ತೆ. ಹಾಗೆ ಹಳೆಯ ಸ್ನೇಹಿತರ ಭೇಟಿಯಾಗುವಂಥದ್ದು, ಆ ಭೇಟಿಯ ವಿಚಾರ ವಿನಿಮಯ ನಿಮಗೆ ತುಂಬ ಸಂತೋಷವನ್ನು ತರುತ್ತೆ. ಹಾಗೆ ಹಣಕಾಸಿನ ವ್ಯವಹಾರಗಳಲ್ಲಿ ಹೆಚ್ಚಿನ ಲಾಭವನ್ನು ಪಡ್ಕೊಳ್ತೀರಿ. ಸ್ವಂತ ಬಿಸ್ನೆಸ್ಸಲ್ಲಿ ಒಂದು ತೀರ್ಮಾನವನ್ನು ಕೈಗೊಳ್ಳಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಇರುವಂಥ ದಿನ ಕೂಡ. ಇನ್ನು ಈ ದಿನ ವಿದ್ಯಾರ್ಥಿಗಳಿಗೂ ಕೂಡ ಒಳ್ಳೊಳ್ಳೆಯ ಅವಕಾಶಗಳು ಒದಗಿ ಬರುತ್ತೆ. ಆಪರ್ಚುನಿಟೀಸ್ ಅನ್ನುವಂಥದ್ದು ತುಂಬ ಇದೆ. ಅದನ್ನು ಕೂಡ ಬಹಳ ಸಮರ್ಥವಾಗಿ ಈ ದಿನ ಬಳಸ್ಕೊಳ್ತೀರಿ. ಇನ್ನು ಹೊಸ ಉದ್ಯಮಗಳನ್ನು ಆರಂಭ ಮಾಡುವಂಥದ್ದು, ಹೊಸ ಕೆಲಸಗಳನ್ನು ಆರಂಭ ಮಾಡಲಿಕ್ಕೆ ಈ ದಿನ ಸಕಾಲ. ಅಂಥ ಒಂದು ಸನ್ನಿವೇಶ ಇದೆ, ಅಂಥ ಯೋಗ ಕೂಡ ನಿಮಗೆ ಇದೆ. ಹಾಗೆ ದೂರದ ಪ್ರಯಾಣ ಇರ್ಬೋದು, ಅಥವಾ ಒಂದು ತೀರ್ಥಯಾತ್ರೆ ಇರ್ಬೋದು, ದೇವಾಲಯ ದರ್ಶನ ಇರ್ಬೋದು, ಇದು ನಿಮಗೆ ತುಂಬ ಅನುಕೂಲವನ್ನು ತರುತ್ತೆ. ಹಾಗೆ ಈ ದಿನ ನೀವು ಪಟ್ಟಂತಹ ಶ್ರಮಕ್ಕೆ ಒಂದು ಒಳ್ಳೆಯ ಫಲವನ್ನು ಪಡ್ಕೊಳ್ಳುವಂತಹ ಸಂದರ್ಭ. ಹಾಗಾಗಿ ಮನಸ್ಸಿಗೆ ತುಂಬ ಸಮಾಧಾನ ಇರುತ್ತೆ. ಹಾಗೆ ಈ ದಿನ ಯಾವುದೇ ಒಂದು ಕ್ಲಿಷ್ಟಕರವಾದಂತಹ ವಿಚಾರಗಳಿರಲಿ, ಕಷ್ಟಕರವಾದಂತಹ ಸನ್ನಿವೇಶಗಳಿರಲಿ, ಅದನ್ನು ಬಹಳ ಚೆನ್ನಾಗಿ ನಿಭಾಯಿಸ್ತೀರಿ. ಅಂತಹ ಒಂದು ವಿಶೇಷ ಮಾತುಗಾರಿಕೆ ಇದೆ, ವಿಶೇಷ ಬುದ್ಧಿವಂತಿಕೆ ನಿಮಗೆ ಈ ದಿನ ಇರುತ್ತೆ. ಹಾಗಾಗಿನೇ ಈ ದಿನದ ಪ್ರಯತ್ನಗಳು, ಕೈಗೊಂಡ ಕೆಲಸ ಕಾರ್ಯಗಳು ಸಕಾಲದಲ್ಲಿ ಪೂರ್ಣಗೊಳ್ಳುತ್ತೆ. ಮನಸ್ಸಿಗೆ ಸಮಾಧಾನ ಇರುತ್ತೆ. ನಿಮ್ಮ ಮನೆಯ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನದಲ್ಲಿ ವ್ಯಯಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ, 12ನೇ ಮನೆಯಲ್ಲಿ ಚಂದ್ರ. ಹಾಗಾಗಿನೇ ಈ ದಿನ ಸ್ವಲ್ಪ ಮಾನಸಿಕ ನೆಮ್ಮದಿ ಕಡಿಮೆ ಇರುವಂಥ ಸಂದರ್ಭ ಇದೆ. ಇನ್ನು ಪ್ರಮುಖವಾದಂಥ ವ್ಯವಹಾರಗಳಲ್ಲಿ ಹೆಚ್ಚು ಶ್ರಮ ಪಡಬೇಕಾಗತ್ತೆ. ಆದರೂ ಈ ಕೈಯಲ್ಲಿ ಹೋಗುವಂಥ ವಿಚಾರಕ್ಕೆ ಕೊಡಲಿಯನ್ನೇ ತರಬೇಕು ಅನ್ನುವಂಥ ಒಂದು ಹಿರಿಯರ ಮಾತೇನಿದೆ, ಅದೇ ರೀತಿಯಲ್ಲಿ ಸುಲಭವಾಗಿ ಆಗುವಂಥ ಕೆಲಸ ಕಾರ್ಯಗಳನ್ನು ಸ್ವಲ್ಪ ಗೋಜಲು ಮಾಡ್ಕೊಳ್ತೀರಿ. ಒಂದು ವಿವೇಕ ಇಲ್ಲದಂಥ ತೀರ್ಮಾನಕ್ಕೆ ಬದ್ಧರಾಗ್ಬಿಡ್ತೀರಿ. ಎಲ್ಲ ಒಂದು ಕಡೆ ದಾಕ್ಷಿಣ್ಯಕ್ಕೆ ಒಳಗಾಗ್ಬಿಡ್ತೀರಿ. ಇದರಿಂದ ಸ್ವಲ್ಪ ನಷ್ಟಗಳು ಜಾಸ್ತಿ ಆಗುತ್ತೆ. ಹಾಗೆ ಈ ದಿನದಲ್ಲಿ ದೀರ್ಘಕಾಲದ ಆರೋಗ್ಯ ಸಮಸ್ಯೆ ಈ ದಿನ ನಿಮಗೆ ನೋವನ್ನು ಉಂಟು ಮಾಡುತ್ತೆ. ಏನೂ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ವಲ್ಲ ಅನ್ನುವಂಥ ಹತಾಶ ಸ್ಥಿತಿಯನ್ನು ತಲುಪುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗೆ ಈ ದಿನ ನಿಮ್ಮ ಒಂದು ಸ್ಥಿತಿಗೆ ಬೇರೆಯವರು ಕಾರಣ ಅಂತ ಹೇಳಿ ಅವರನ್ನು ದೂಷಿಸುವಂಥದ್ದು, ಅವರನ್ನು ಮಾತಿನ ಮೂಲಕ ಚುಚ್ಚುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಒಟ್ಟಾರೆ ಈ ದಿನದಲ್ಲಿ ನಿಮ್ಮ ಒಂದು ಮಾನಸಿಕ ಸ್ಥಿಮಿತ ನಿಮ್ಮ ಕೈಯಲ್ಲಿರಲ್ಲ. ಹಾಗಾಗಿನೇ ಕೆಟ್ಟ ಆಲೋಚನೆಗಳು ಬರ್ಬೋದು, ಕೆಟ್ಟ ಸ್ನೇಹಿತರ ಪ್ರಭಾವ ಇರ್ಬೋದು. ಹಾಗೆ ಈ ದಿನ ಕೆಟ್ಟ ತೀರ್ಮಾನಗಳನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಸ್ವಲ್ಪ ಜಾಗೃತರಾಗಿರಿ. ಇನ್ನು ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲೂ ಕೂಡ, ವ್ಯಾಪಾರ ಕ್ಷೇತ್ರದಲ್ಲೂ ಕೂಡ ನೀವು ನಿರೀಕ್ಷೆ ಮಾಡಿದಂಥ ಒಂದು ಫಲ ನಿಮಗೆ ಸಿಕ್ಕಲ್ಲ. ಇದರಲ್ಲೂ ಕೂಡ ನಿಮಗೆ ಸ್ವಲ್ಪ ನೋವು, ನಿರಾಸೆ ಇರುವಂಥ ಸಂದರ್ಭ ಇದೆ. ಹಾಗೆ ಈ ದಿನ ನಿಮ್ಮ ಕುಟುಂಬದಲ್ಲೂ ಕೂಡ ನಿಮ್ಮ ಮಾತಿಗೆ ಬೆಲೆ ಇಲ್ಲ. ನಿಮ್ಮ ಪ್ರೀತಿ ಪ್ರೇಮದ ವಿಚಾರದಲ್ಲೂ ಕೂಡ ಈ ದಿನ ನೀವು ಅಂದುಕೊಂಡಂತಹ ಒಂದು ಸ್ಥಿತಿಯನ್ನು ತಲುಪಲಿಕ್ಕೆ ಸಾಧ್ಯ ಆಗಲ್ಲ. ಒಟ್ಟಾರೆ ಮಿಶ್ರ ಫಲಗಳಿರುತ್ತೆ. ಸ್ವಲ್ಪ ಆಲೋಚನೆಗಳು ಜಾಸ್ತಿ ಇರುತ್ತೆ. ಅದಕ್ಕಾಗಿಯೇ ನಿಮ್ಮ ಮನಸ್ಸನ್ನು ಭಗವಂತನ ಕಡೆಗೆ ಕೇಂದ್ರೀಕರಿಸಿ. ಹಾಗೆ ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 9. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಅದ್ಭುತವಾದಂತಹ ದಿನ. ಲಾಭಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಹಾಗಾಗಿನೇ ಈ ದಿನ ನಿಮ್ಮ ವ್ಯವಹಾರಗಳಲ್ಲಿ ಅತ್ಯಂತ ಲಾಭವನ್ನು ಪಡ್ಕೊಳ್ಳುವಂಥ ಸಂದರ್ಭ ಇದೆ. ಹಾಗೆ ಮನೆಯ ಹೊರಗೆ ನಿಮ್ಮ ಮಾತಿನ ಬೆಲೆ ಹೆಚ್ಚಾಗುವಂಥದ್ದು ಕೂಡ. ಹಾಗಾಗಿನೇ ನಿಮ್ಮ ವ್ಯವಹಾರಗಳಲ್ಲಿ, ವ್ಯಾಪಾರದಲ್ಲಿ, ನಿಮ್ಮ ಚಟುವಟಿಕೆಯಲ್ಲಿ ಈ ದಿನ ಗೌರವ ಸಂಪಾದನೆಯ ಜೊತೆಗೆ ಲಾಭ ಕೂಡ ಇದೆ. ಹಾಗೆ ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ನಿರ್ಧಾರಗಳಿಗೆ ಯೋಗ್ಯವಾದಂತಹ ಮೆಚ್ಚುಗೆ ನಿಮಗೆ ಸಿಕ್ಕತ್ತೆ.
ಹಿರಿಯ ಅಧಿಕಾರಿಗಳ ಬೆಂಬಲ ನಿಮಗೆ ಸಿಕ್ಕುವಂಥದ್ದು ಕೂಡ ಇದೆ. ಹಾಗಾಗಿನೇ ಈ ದಿನ ನೀವು ತೆಗೆದುಕೊಳ್ಳುವಂಥ ತೀರ್ಮಾನ ಅಷ್ಟೊಂದು ಪ್ರಬುದ್ಧವಾಗಿರುತ್ತೆ. ನಿಮಗೆ ನಾಳಿನ ಭವಿಷ್ಯಕ್ಕೂ ಕೂಡ ಆ ತೀರ್ಮಾನ ನೆರವಾಗುತ್ತೆ. ಹಾಗೆ ಮನೆಯಲ್ಲಿ ಶುಭ ಕಾರ್ಯಗಳು ಆಗಬೇಕು ಅಥವಾ ಮನೆಯಲ್ಲಿ ಆಗಬೇಕಾಗಿರುವಂತಹ ಕೆಲವು ಚಟುವಟಿಕೆಗಳಲ್ಲಿ ಈ ದಿನ ಬಹಳ ಸಮರ್ಥವಾಗಿ ತೊಡಗಿಸ್ಕೊಳ್ತೀರಿ. ಸೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ ಬಹಳ ಚೆನ್ನಾಗಿದೆ ಈ ದಿನದಲ್ಲಿ. ಹಾಗೆ ನೀವು ಆರೋಗ್ಯದ ಕಡೆ ಈ ದಿನ ವಿಶೇಷ ಕಾಳಜಿಯನ್ನು ವಹಿಸುವಂಥದ್ದು ಎಲ್ಲರ ಗಮನವನ್ನು ಸೆಳೆಯುವಂಥದ್ದು ಕೂಡ. ಇನ್ನು ವಿಶೇಷವಾಗಿ ಈ ದಿನದಲ್ಲಿ ಯಾವುದೇ ನಿಂತು ಹೋದಂತಹ ಕೆಲಸ ಕಾರ್ಯಗಳಿರಲಿ ಅಥವಾ ನಿಧಾನವಾಗಿ ನಡೀತಾ ಇರುವಂತಹ ಕೆಲಸ ಕಾರ್ಯಗಳಾಗಲಿ ನಿಮ್ಮ ಗಮನಕ್ಕೆ ಬರುತ್ತೆ. ಅದನ್ನು ಚುರುಕುಗೊಳಿಸುವಂಥ ಒಂದು ಪ್ರಯತ್ನದಲ್ಲಿರ್ತೀರಿ. ಆ ಪ್ರಯತ್ನ ನಿಮಗೆ ಒಳ್ಳೆಯ ಫಲವನ್ನೇ ತರುತ್ತೆ. ಹಾಗೆ ಕೆಲವೊಂದು ವಿಚಾರಗಳಲ್ಲಿ ನೀವು ಅಂದುಕೊಂಡಂತಹ ಒಂದು ಗುರಿಯನ್ನು ತಲುಪಿಬಿಡ್ತೀರಿ. ಅದು ಒಳ್ಳೆಯ ಫಲವನ್ನು ನಿಮಗೆ ಕೊಡುತ್ತೆ, ಸಮಾಧಾನ ಇರುತ್ತೆ. ಅದಕ್ಕಾಗಿಯೇ ಈ ದಿನ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಸುಬ್ರಹ್ಮಣ್ಯ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಶಿವನ ಪರಿವಾರದ ದೇವತೆಗಳನ್ನು ಈ ದಿನ ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ದಿನ ನಿಮ್ಮ ಉದ್ಯೋಗದಲ್ಲಿ ತುಂಬ ಸಂತೋಷ ಇದೆ. ನಿಮ್ಮ ವ್ಯಾಪಾರ ವ್ಯವಹಾರ, ನಿಮ್ಮ ಚಟುವಟಿಕೆ, ನಿಮ್ಮ ಪ್ರಯಾಣ, ನೀವು ತೆಗೆದುಕೊಳ್ಳುವಂಥ ತೀರ್ಮಾನ, ಇದು ಎಲ್ಲದರಲ್ಲೂ ಕೂಡ ನಿಮಗೆ ಸಂತೋಷವನ್ನು ತರುತ್ತೆ. ಹಾಗೆ ಈ ದಿನದಲ್ಲಿ ವಾಹನದಿಂದ ಹೆಚ್ಚು ಲಾಭವನ್ನು ಪಡ್ಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ. ಇನ್ನು ಆಧ್ಯಾತ್ಮಿಕ ವಿಚಾರ ಇರಲಿ, ದೇವರ ಸೇವೆ, ಧಾರ್ಮಿಕ ವಿಚಾರಗಳು, ಇವೆಲ್ಲವೂ ಕೂಡ ನಿಮಗೆ ಇಷ್ಟವಾಗುವಂಥದ್ದು. ಹಾಗೆ ನಿಮ್ಮ ಇಷ್ಟದ ಸನ್ನಿವೇಶಗಳೇ ನಿಮಗೆ ಒದಗಿ ಬರುವಂಥದ್ದು ಇದೆ. ಇನ್ನು ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಚತುರತೆ, ಇದರಿಂದ ಒಳ್ಳೆಯ ಅಭಿಪ್ರಾಯವನ್ನು ಪಡ್ಕೊಳ್ಳಿಕ್ಕೂ ಕೂಡ ಸಾಧ್ಯ ಇದೆ. ಯಾರಿಗೂ ಕೂಡ ಅನ್ಯಾಯ ಮಾಡಲ್ಲ, ಯಾರಿಗೂ ಮೋಸ ಮಾಡಲ್ಲ, ಆ ರೀತಿಯಲ್ಲಿ ಈ ದಿನದಲ್ಲಿ ನಿಮ್ಮ ತೀರ್ಮಾನಗಳು ಇರುವಂಥದ್ದು. ಇದು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗುತ್ತೆ. ಹಾಗೆ ಕೆಲವೊಂದು ದಾಖಲೆ ಪತ್ರಗಳನ್ನು ಬಹಳ ಕೂಲಂಕುಷವಾಗಿ ಪರಿಶೀಲನೆ ಮಾಡುವಂಥ ಒಂದು ಸ್ವಭಾವ ಈ ದಿನ ನಿಮಗೆ ಇರುತ್ತೆ. ಹಾಗಾಗಿ ಏನನ್ನು ಕೊಟ್ಟರೂ ಕೂಡ ಅದನ್ನು ಒಂದು ವಿಶೇಷ ದಾಖಲೆಗಳಿಗೆ ಹೊರೆ ಹಚ್ಚಿ ನೋಡುವಂಥ ಒಂದು ಸಂದರ್ಭ ಕೂಡ ಈ ದಿನ ಒದಗಿ ಬರುತ್ತೆ. ಹಾಗೆ ಹಿರಿಯರ ಕಡೆ ಹೆಚ್ಚು ಗಮನವನ್ನು ಕೊಡಬೇಕು ಅನ್ನುವಂಥದ್ದು ಆದ್ಯತೆಯ ವಿಚಾರವಾಗಿರುತ್ತೆ ಈ ದಿನದಲ್ಲಿ. ಹಾಗೆ ನಿಮ್ಮ ಕುಟುಂಬ, ನಿಮ್ಮ ಮಕ್ಕಳು ಅಥವಾ ನಿಮ್ಮ ಒಂದು ಸಮಾಜ, ಇದರ ಬಗ್ಗೆ ವಿಶೇಷ ಕಾಳಜಿ ಕಳಕಳಿಯನ್ನು ಈ ದಿನ ವ್ಯಕ್ತಪಡಿಸಲಿಕ್ಕೆ ಅವಕಾಶಗಳು ಸಿಕ್ಕತ್ತೆ. ಒಟ್ಟಾರೆ ಈ ದಿನ ಆರಾಮವಾಗಿರುವಂಥ ದಿನ. ಆದರೆ ಹಿತಶತ್ರುಗಳ ಬಗ್ಗೆ ಮಾತ್ರ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶ್ರೀರಾಮ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಪ್ರೀತಿಯ ವೀಕ್ಷಕರೇ, ಇಷ್ಟು ಹೊತ್ತು 12 ರಾಶಿಯವರ ಗೋಚಾರ ಫಲಗಳನ್ನು ಕೇಳಿದ್ರಿ. ಹಾಗೆ ಈ ದಿನ ಯಶಸ್ವಿ ದಿನ ಆಗಲಿಕ್ಕೆ ನಿಮ್ಮ ಕುಲದೇವರನ್ನು ಆರಾಧನೆ ಮಾಡ್ತಾಯಿರಿ, ಭಗವಂತನ ಸ್ಮರಣೆ ಮಾಡ್ತಾಯಿರಿ. ತಮಗೆಲ್ಲ ಒಳಿತಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ನಮಸ್ಕಾರ.